ದೇವರು ಕೊಟ್ಟಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ವಾಯ್ಸ್ ಇದೆ. ಮೈಕ್ ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಮಾತನ್ನು ಭಾಳ ತಾಳ್ಮೆಯಿಂದ ಕೇಳ್ತಾ ಇರ್ತಕ್ಕಂಥ ಎಲ್ಲ ಹಾಸ್ಟೆಲ್ ವಾರ್ಡನ್ ಸಿಬ್ಬಂದಿಗಳೇ ಮತ್ತು ನನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಈ ಕಾಲೇಜಿನ ಸ್ಥಾಪಕರೇ, ಎಕ್ಸಾಕ್ಟಾಗಿ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೇನೆ. ಅಷ್ಟನ್ನು ಭಾಳ ಪ್ರೀತಿಯಿಂದ ಮಾತಾಡ್ತೇನೆ. ಇದಕ್ಕಿರೋ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದ್ರೆ, ನನ್ನ ಜೀವನದ 36 ವರ್ಷಗಳನ್ನು ನಾನು ಹದಿಹರೆಯದ ಮಕ್ಕಳ ಜೊತೆ ಕಳೆದಿದ್ದೇನೆ. ನನ್ನ ರಿಸರ್ಚ್ ಫೀಲ್ಡು ಕೂಡ ಅದೇನೇ. ನಾನು ಹದಿಹರೆಯದ ಮಕ್ಕಳ ವರ್ತನಾ ವಿಜ್ಞಾನದ ಬಗ್ಗೆ ಸ್ಟಡಿ ಮಾಡ್ಕೊಂಡಿರ್ತಕ್ಕಂಥವು. ಮಕ್ಕಳು ಯಾಕೆ ತಪ್ಪು ಮಾಡ್ತಾರೆ, ಅದಕ್ಕಿರ್ತಕ್ಕಂಥ ಮೋಟಿವ್ ಏನು, ಆ ತಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಮಕ್ಕಳನ್ನ ಹೇಗೆ ಗೈಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ನಂಗೆ ಗೊತ್ತಿದೆ. ಆದ್ದರಿಂದ ಅದನ್ನು ನಾನು ನಿಮಗೆ ನನ್ನ ಅನುಭವಗಳ ಆಧಾರದ ಮೇಲೆ ಹೇಳಿ ಪ್ರಯತ್ನ ಮಾಡ್ತೇನೆ. ಸರ್ ಹೇಳಿದಾಗೆ ಲಾಸ್ಟಿಗೆ ನಾವು ಪ್ರಶ್ನೋತ್ತರಗಳ ಮೂಲಕ ಮುಂದಕ್ಕೆ ಹೋಗೋಣ. ಈ ಕೂಡ ನೀವು ಪ್ರಶ್ನೆಗಳನ್ನು ಕೇಳ್ಬೋದು, ತೊಂದರೆ ಇಲ್ಲ. ಬಟ್ ನನ್ನ ಅನುಭವಗಳನ್ನು ತುಂಬ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಗ್ಬೋದಲ್ಲ? ಮಾತುಗಳನ್ನು ಕೇಳೋಣಲ್ಲ? ಯಾರೋ ಹೇಳ್ತಾರೆ ಅಂತ ಕೇಳೋದಕ್ಕೂ ನಮಗೆ ಬೇಕು ಅಂತ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಯಾರೋ ಹೇಳ್ತಾ ಇದ್ದಾರೆ, ಪ್ರಿನ್ಸಿಪಾಲ್ ನಮ್ಮನ್ನು ಕರೆದು ಕೂರಿಸಿದ್ದಾರೆ, ನಾವು ಕೇಳಬೇಕಲ್ಲ ಅಂತ ಹೇಳಿ ಕೇಳೋದಕ್ಕಿಂತ ನಮಗೆ ಬೇಕು ಅಂತ ಕೇಳೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಹೌದಲ್ಲ? ನನ್ನ ಮಾತುಗಳು ಕರೆಕ್ಟ್ ಅಲ್ಲ? ನಾನು ಮೊದಲಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಕರ್ನಾಟಕದ ಯಾವುದೇ ಪದವಿ ಪೂರ್ವ ಕಾಲೇಜು, ಯಾವುದೇ PU ಕಾಲೇಜು ಕೇವಲ 3 ವರ್ಷಗಳ ಅವಧಿಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರತಕ್ಕಂಥ ಉದಾಹರಣೆ ಇಲ್ಲ. ನಾನು ದಕ್ಷಿಣ ಭಾರತದ ರೆಪ್ಯೂಟೆಡ್ ಕಾಲೇಜುಗಳನ್ನು ವಿಸಿಟ್ ಮಾಡಿದ್ದೇನೆ. ಭಾಳ ಫೇಮಸ್ ಆದ ಕಾಲೇಜುಗಳಿಗೆ ಹೋಗಿದ್ದೇನೆ. ಮಕ್ಕಳನ್ನು ಅಡ್ರೆಸ್ ಮಾಡಿದ್ದೇನೆ, ಪೇರೆಂಟ್ಸನ್ನು ಅಡ್ರೆಸ್ ಮಾಡಿದ್ದೇನೆ. ಬಟ್ ಯಾವುದೇ PUC ಕಾಲೇಜು ಕರ್ನಾಟಕದಲ್ಲಿ 3 ವರ್ಷಗಳ ಅವಧಿಯಲ್ಲಿ ಇಷ್ಟು ಎತ್ತರಕ್ಕೆ ಹೋಗಿರತಕ್ಕಂತಹ ಎಕ್ಸಾಂಪಲ್ ಇಲ್ಲ. ಸೊ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಈ ಕಾಲೇಜಿನ ಮ್ಯಾನೇಜ್ಮೆಂಟಿಗೆ ನಾನು ಮೊದಲ ಬಾರಿ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಮೊನ್ನೆ ಹೊನ್ನಾವರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೊನ್ನಾವರಕ್ಕೆ ಹೋದಾಗ ಹೊನ್ನಾವರದಲ್ಲಿ ಕೂಡ ಕ್ರಿಯೇಟಿವ್ ಕಾಲೇಜಿನ ಬ್ಯಾನರ್ ನೋಡಿದೆ ನಾನು. ನಿಮ್ಮ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ಹುಡುಗಿಯ ಫೋಟೋ ಇತ್ತು, ಅದರಲ್ಲಿ ಭಾಳ ಖುಷಿಯಾಯಿತು. ಸೊ ಇವತ್ತು ನಾವೆಲ್ಲ ಕಡೆ ಸ್ಪ್ರೆಡ್ ಆಗಿದ್ದೇವೆ. ತುಂಬ ಅದ್ಭುತವಾಗಿರ್ತಕ್ಕಂತಹ ಕೀರ್ತಿ ನಮಗೆ ಬಂದಿರತಕ್ಕಂಥದ್ದು. ಆ ಕೀರ್ತಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಬರೀ 7 ಜನ ಸ್ಥಾಪಕರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಸ್ಟಾಫಕರು ಕೂಡ ಭಾಳ ಪ್ರಾಮುಖ್ಯ ಅಂತ ನಂಗೆ ಅನ್ನಿಸ್ತಾ ಇದೆ. ನಾನು ಇವತ್ತಿನ ತರಬೇತಿಯ ಮುಖ್ಯವಾಗಿರ್ತಕ್ಕಂಥ ಮೆಸೇಜ್ ಅಂತ ಹೇಳಿದ್ರೆ, ಎವ್ರಿ ಸ್ಟಾಫ್ ಮೆಂಬರ್, ಪ್ರತಿಯೊಬ್ಬ ಸ್ಟಾಫ್ ಕೂಡ ಕೆಲಸ ಮಾಡಿದರೆ ಮಾತ್ರ ಮೆಷಿನ್ ಚೆನ್ನಾಗಿ ರನ್ ಆಗುವಂಥದ್ದು. ಹೌದಲ್ಲ? ಒಂದು ಬಸ್ಸಲ್ಲಿ ಎಂಜಿನ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದ, ವೈಪರ್ ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹೌದಲ್ಲ? ಹಾರ್ನ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಕ್ಲಚ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಗೇರ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದಾದ್ರೂ ಒಂದು ಕೆಲಸ ಮಾಡದೆ ಹೋದಾಗ ಇಡೀ ಮೆಷಿನ್ ಹಾಳಾಗುತ್ತಲ್ಲ, ಇಡೀ ಮೆಷಿನ್ ಬ್ರೇಕ್ ಡೌನ್ ಆಗುತ್ತಲ್ಲ. ನನ್ನ ಮಾತು ಸರಿ ಇದೆಯಾ? ಆದ್ದರಿಂದ ನಾವು ಕೂಡ ಇಂಪಾರ್ಟೆಂಟ್ ಭಾಗ. ಹಾಸ್ಟೆಲ್ನ ಸ್ಟಾಫ್ ಯಾರಿದ್ದೀರಿ ಸರ್, ನಾವು ಕೂಡ ಇಂಪಾರ್ಟೆಂಟ್ ಭಾಗ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಕೂಡ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ ಇಲ್ಲ. ನಾನು ಮನೆಯಿಂದ ಹೋಗಿ ಬರ್ತಾ ಇದ್ದವ. ಬಟ್ ನನಗೆ ಹಾಸ್ಟೆಲ್ ಮಕ್ಕಳ ಕಷ್ಟಗಳು ಗೊತ್ತಿದೆ. ಆಮೇಲೆ ಹಾಸ್ಟೆಲ್ ನಡೆಸ್ತಾ ಇರತಕ್ಕಂಥ ಸ್ಟಾಫ್ನ ಕಷ್ಟಗಳು ಗೊತ್ತಿದೆ. ಅದರಿಂದ ಪ್ರೀತಿಯಿಂದ ಮಾತಾಡ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ನೇರವಾಗಿ ನಾನು ಟಾಪಿಕನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ನಾವೆಲ್ಲ ಹದಿಹರೆಯವನ್ನು ದಾಟ್ಕೊಂಡು ಬಂದಿರತಕ್ಕಂಥವರಲ್ಲ, ಹೌದಲ್ಲ? ಪ್ರತಿಯೊಬ್ಬನ ಲೈಫಲ್ಲಿ ಕೂಡ 14ರಿಂದ 18 ವರ್ಷ ಭಾಳ ಇಂಪಾರ್ಟೆಂಟ್ ಅಲ್ಲ. ಅದನ್ನು ಹದಿಹರೆಯ ಅಂತ ಕರೀತಾರೆ, ಎಕ್ಸ್ಪ್ಲೋಸಿವ್ ಇಯರ್ಸ್ ಅಂತ ಕರೀತಾರೆ, ಅಡಾಲಸೆಂಟ್ ಅಂತ ಕರೀತಾರೆ, ಭಾಳ ಕುದಿಯುವಂಥ ವಯಸ್ಸು ಅಂತ ಕರೀತಾರೆ. ಇದು ನಾವೆಲ್ಲ ಸ್ನೇಹಿತರೆ ಫೇಸ್ ಮಾಡಿ ಬಂದವರಲ್ಲ. ಹೇಗಿರುತ್ತೆ ಮೈಂಡು 14 ವರ್ಷ ಪ್ರಾಯದಲ್ಲಿ? ಯೋಚನೆ ಮಾಡಿದ್ದೀರಾ? 14ರಿಂದ 18 ವರ್ಷ ಪ್ರಾಯದ ಮಕ್ಕಳ ಸೈಕಾಲಜಿ ಹೇಗಿರ್ತದೆ? ಅವರು ತುಂಬ ಎಕ್ಸ್ಪ್ಲೋಸಿವ್ ಆಗಿರ್ತಾರೆ. ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಸಣ್ಣ ಕಾರಣಕ್ಕೆ ಇಮೋಷನಲ್ ಆಗ್ತಾರೆ, ಸಣ್ಣ ಕಾರಣಕ್ಕೆ ಸಿಟ್ಟು ಮಾಡ್ಕೊಳ್ತಾರೆ, ಸಣ್ಣ ಕಾರಣಕ್ಕೆ ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾರೆ, ಸಣ್ಣ ಕಾರಣಕ್ಕೆ ಕೈಗೆ ಸಿಕ್ಕಿನ ತೆಗೆದು ಬಿಸಾಡ್ತಾರೆ, ಸಣ್ಣ ಕಾರಣಕ್ಕೆ ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾರೆ, ಬೇಗ ಕನೆಕ್ಟ್ ಆಗ್ತಾರೆ, ಬೇಗ ಅದರಿಂದ ಹೊರಗೆ ಬರ್ತಾರೆ, ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಆ ವಯಸ್ಸಿನಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಗೈಡೆನ್ಸ್ ಸಿಕ್ಕಿತು ಅಂತಾದರೆ ಒಂದು ಮಗು ಅದ್ಭುತ ಆಗ್ತದೆ. ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಜಗತ್ತಲ್ಲಿ ಯಾವುದೇ ಮಗು ಬ್ರೇಕ್ ಅಂತ ತಪ್ಪುಗಳನ್ನು ಮಾಡೋದಿಲ್ಲ. ಆಮೀರ್ ಖಾನ್ ಹೇಳ್ತಾನೆ ತಾರೆ ಜಮೀನ್ ಪರ್ ಫಿಲ್ಮಲ್ಲಿ, ಎವ್ರಿ ಚೈಲ್ಡ್ ಇಸ್ ಡಿವೈನ್. ಪ್ರತಿಯೊಂದು ಮಗು ಸ್ಪೆಷಲ್, ಪ್ರತಿಯೊಂದು ಮಗು ಯೂನೀಕ್. ನೀವು ಖಂಡಿತ ಪುಸ್ತಕ ಇದ್ರೆ ಬರ್ಕೋಬಹುದು, ಎವ್ರಿ ಚೈಲ್ಡ್ ಇಸ್ ಡಿವೈನ್. ಅಲ್ಲಿಂದ ಸ್ಟಾರ್ಟ್ ಮಾಡೋ. ಪುಸ್ತಕ ಇದ್ದವ್ರು ಖಂಡಿತ ಬರ್ಬೇಕು. ಎವ್ರಿ ಚೈಲ್ಡ್ ಇಸ್ ಡಿವೈನ್. ಪ್ರತಿಯೊಂದು ಮಗು ಕೂಡ
ದೈವಿಕವಾಗಿರ್ತದೆ. ಪ್ರತಿಯೊಂದು ಮಗು ಸರ್ ದೈವಿಕವಾಗಿರ್ತದೆ, ಪ್ರತಿಯೊಂದು ಮಗು ದೈವಿಕವಾಗಿರ್ತದೆ, ಪ್ರತಿ ಮಗು ಕೂಡ ಡಿವೈನ್ ಆಗಿರ್ತದೆ. ಯಾವುದೇ ಮಗು ಸಹಜವಾಗಿ ತಪ್ಪುಗಳನ್ನು ಮಾಡೋದಿಲ್ಲ. ಯಾವ ರೀತಿ ಒಬ್ಬ ಕೊಲೆಗಾರ ಕೊಲೆ ಮಾಡಲಿಕ್ಕೆ ಒಂದು ಮೋಟಿವ್ ಇರ್ತದ, ಹಾಗೆ ಯಾವುದೇ ಹದಿಹರೆಯದ ವಿದ್ಯಾರ್ಥಿ ತಪ್ಪುಗಳನ್ನು ಮಾಡಲಿಕ್ಕೆ ಒಂದು ಮೋಟಿವ್ ಬೇಕಾಗ್ತದೆ. ಆ ಮೋಟಿವ್ ಇದ್ರೆ ಮಾತ್ರ ತಪ್ಪುಗಳನ್ನು ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಈಗ ಉದಾಹರಣೆಗೆ ನಾಗರ ಹಾವು ಎಲ್ಲರನ್ನ ಕಚ್ಚೋದಿಲ್ಲ, ಎಲ್ಲ ಸಲ ಕಚ್ಚೋದಿಲ್ಲ. ಕಚ್ಚಬೇಕಾದ್ರೆ ಒಂದು ಮೋಟಿವ್ ಬೇಕು. ನನ್ನ ಮಾತು ಅರ್ಥ ಆಗತ್ತಾ ನಿಮಗೆ? ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾಗರ ಹಾವು ಯಾರನ್ನು ಕೂಡ ಕಚ್ಚೋದಿಲ್ಲ. ನೀವು ಮಲಗಿದ್ರೆ ನಿಮ್ಮ ದೇಹದ ಮೇಲೆ ಹೋಗುತ್ತದು, ಯಾರನ್ನು ಕಚ್ಚೋದಿಲ್ಲ. ಆದರೆ ಕಚ್ಚಬೇಕಾದ್ರೆ ಅದಕ್ಕೆ ನೋವಾಗಬೇಕು, ಅದರ ಭಾವನೆಗಳಿಗೆ ನೋವಾಗಬೇಕು, ಆಗ ಮಾತ್ರ ಕಚ್ಚುವಂತ, ಅದನ್ನು ಮೋಟಿವ್ ಅಂತ ಕರೀತೇವೆ. ಪ್ರತಿಯೊಂದು ಹದಿಹರೆಯದ ವಿದ್ಯಾರ್ಥಿ ಕೂಡ ಯಾವುದೋ ಕಾರಣಕ್ಕೆ ತಪ್ಪು ಮಾಡಿರ್ತಾನೆ. ಯಾಕೆ ತಪ್ಪು ಮಾಡ್ತಾನಂತ ನೀವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಪ್ಪನ್ನು ಕರೆಕ್ಷನ್ ಮಾಡ್ಬೋದು. ಆ ಮೋಟಿವ್ ಏನಂತ ನೀವು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮಗುವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗತ್ತೆ. ನಮಗೆ ಒಂದು ಮಗುವನ್ನು ಸರಿಪಡಿಸ್ಕೊಂಡ್ರೆ ಒಂದು ಕುಟುಂಬ ಉದ್ಧಾರ ಆದ ಹಾಗೆ. ನನ್ನ ಮಾತು ಸರಿಯಲ್ಲ? ಎಷ್ಟೋ ಜನ ಕಾಲೇಜ್ ಬಿಟ್ಟ ಮೇಲೆ ಕಾಲೇಜನ್ನು ಮರೀತಾರೆ, ಲೆಕ್ಚರ್ಸನ್ನು ಮರೀತಾರೆ, ಬಟ್ ಹಾಸ್ಟೆಲನ್ನು ಮರೆಯೋದಿಲ್ಲ. ಎಷ್ಟೋ ಜನ ಇವತ್ತು ಕಾಲೇಜ್ ಬಿಟ್ಟು ಹೋದ ನಂತರ ಲೆಕ್ಚರ್ಸ್ ಅನ್ನು ಮರೆತವರಿದ್ದಾರೆ, ಕಾಲೇಜನ್ನು ಮರೀತಾರೆ, ಬಟ್ ಹಾಸ್ಟೆಲ್ ಜೀವನವನ್ನು ಮರೆಯೋದಿಲ್ಲ. ಹಾಸ್ಟೆಲ್ ನಾನು ಯಾವತ್ತೂ ಕೂಡ ಎರಡನೇ ಮನೆ ಅಂತ ಕರೆಯೋದಿಲ್ಲ. ಹಾಸ್ಟೆಲ್ ಒಂದು ಮನೆ ಆಗಬೇಕು. ಕರೆಕ್ಟಾ? ಹಾಸ್ಟೆಲನ್ನು ಎಷ್ಟೋ ಜನ ಇವತ್ತು ಎರಡನೇ ಮನೆ ದೇವರಾಣೆಗೂ ಅಲ್ಲ ಸರ್, ಹಾಸ್ಟೆಲ್ ಅನ್ನೋದೇ ಮನೆ ಆಗಬೇಕು. ಅದಕ್ಕೆ ನಾವೆಲ್ಲ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆಗಳನ್ನು ಮಾಡ್ತಾ ಹೋಗೋಣ. ನಾನು ಮತ್ತೆ ಬರ್ತೇನೆ ಮೋಟಿವ್. ಒಂದು ಮಗು ಯಾಕೆ ತಪ್ಪು ಮಾಡ್ತದೆ? ಹದಿಹರೆಯದ ಮಗು ಯಾಕೆ ತಪ್ಪು ಮಾಡ್ತದೆ? ಬೆಳಿಗ್ಗೆದ್ದುಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಕೊಜ್ಜಲು ಬಾಚಿಕೊಳ್ಳುವಂಥ ತಪ್ಪ. ಬಾಯ್ಸ್ ಆಗ್ಬೋದು, ಗರ್ಲ್ಸ್ ಆಗಿರ್ಬೋದು. ಪದೇ ಪದೇ ಸಿಟ್ಟನ್ನು ತೋರಿಸೋ ತಪ್ಪ. ಕಾಲೇಜ್ ನಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಹೀಗೆ ನಿಂತ್ಕೊಂಡು ತನ್ನ ದೇಹವನ್ನ ಪ್ರದರ್ಶನ ಮಾಡ್ಕೊಳ್ಳೋ ತಪ್ಪ. ನನಗೆ ಹೇಳಿ ಸರ್, ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳೋ ತಪ್ಪ. ಮಗು ಯಾಕೆ ತಪ್ಪುಗಳನ್ನ ಮಾಡ್ತದೆ ಹೇಳ್ಬೋದ ನನಗೆ? ಯಾಕೆ ಮಗು ತಪ್ಪು ಮಾಡ್ತದೆ ಹೇಳ್ಬೋದ ನನಗೆ? ಅದಕ್ಕೆ ಮೋಟಿವ್ಸ್ಗಳು ಏನು ಹೇಳ್ಬೋದ ನನಗೆ? ನನ್ನ ಪ್ರೀತಿ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಆ ಮಗು ತುಂಬಾ ಪ್ರೀತಿ ಮಾಡುವಂತ ಅಪ್ಪನನ್ನ ಬಿಟ್ಟು ಬಂದಿದೆ, ತುಂಬಾ ಪ್ರೀತಿ ಮಾಡುವಂತ ಅಮ್ಮನನ್ನ ಬಿಟ್ಟು ಬಂದಿದೆ, ತುಂಬ ಪ್ರೀತಿ ಮಾಡುವಂಥ ಅಣ್ಣನನ್ನ, ಅಕ್ಕನನ್ನ, ಬಂಧುಗಳನ್ನ, ಸ್ನೇಹಿತರೆ ಬಿಟ್ಟು ಬಂದಿರತಕ್ಕಂಥದ್ದು. ಪ್ರತಿಯೊಂದು ಮಗು ಜಗತ್ತಲ್ಲಿ ತಪ್ಪುಗಳನ್ನು ಮಾಡಲಿಕ್ಕೆ ಮೇನ್ ಕಾರಣ ಪ್ರೀತಿಯ ಕೊರತೆ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಖಂಡಿತ ಬರ್ಕೋಬೇಕಂತ ರಿಕ್ವೆಸ್ಟ್. ನನ್ನ ಪುಸ್ತಕ ಇದ್ರೆ ಖಂಡಿತ ಬರ್ಕೊಳ್ಳಿ. ಒಂದು ಮಗುವಿಗೆ ಸಹಜವಾಗಿರ್ತಕ್ಕಂಥ ಪ್ರೀತಿ ಸಿಕ್ಕಿತು ಅಂತಾದ್ರೆ ಆ ಮಗು ದೇವರಾಣೆಗೂ ತಪ್ಪುಗಳನ್ನು ಮಾಡೋದಿಲ್ಲ. ನಮಗೆ ನಮ್ಮ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಜಾಸ್ತಿ ಪ್ರೀತಿ ಕೊಟ್ಟರೆ ತಲೆ ಮೇಲೆ ಕೂತ್ಕೋತಾರೆ, ತಲೆ ಮೇಲೆ ಕೂತ್ಕೋತಾರೆ. ಇಲ್ಲ ಸರ್, ಪ್ರೀತಿ ಜಾಸ್ತಿ ಆದ್ರೆ ಮಕ್ಕಳು ಹಾಳಾಗೋದಿಲ್ಲ. ಪ್ರೀತಿಯ ಹಸಿವಿಂದ, ಪ್ರೀತಿಯ ಕೊರತೆಯಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಪ್ರೀತಿ ಕೊರತೆಯಿಂದ. ಆ ಮಗುವಿಗೆ ಇವತ್ತು ತಂದೆಯ ಪ್ರೀತಿ ಸಿಗ್ತಾ ಇಲ್ಲ, ತಾಯಿ ಪ್ರೀತಿ ಸಿಗ್ತಾ ಇಲ್ಲ, ಅಣ್ಣನ ಪ್ರೀತಿಯಿಂದ ಮಗು ವಂಚಿತವಾಗಿದೆ, ಮನೆಯ ಪ್ರೀತಿಯಿಂದ ಮಗು ವಂಚಿತವಾಗಿದೆ. ಆಗ ನಾವು ಮಕ್ಕಳಿಗೆ ಸಹಜವಾದ ಪ್ರೀತಿ ಕೊಟ್ಟರೆ ನಮ್ಮ 80% ಸಮಸ್ಯೆಗಳು ಪರಿಹಾರ ಆಗ್ತವೆ. 80% ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಾದ್ರೆ ಮಕ್ಕಳಿಗೆ ಸಹಜವಾದ ಮುಖವಾಡ ಇಲ್ಲದ ಪ್ರೀತಿಗಳು ಬೇಕು. ಮಕ್ಕಳು ಅದಕ್ಕೋಸ್ಕರ ಕಾತರಿಸ್ತಾರೆ, ಹಂಬಲ ಪಡ್ತಾರೆ, ಮಕ್ಕಳು ಆಸೆ ಪಡ್ತಾರೆ ಪ್ರೀತಿಗೋಸ್ಕರ. ಅದಕ್ಕೆ ಹಾಸ್ಟೆಲ್ನ ವಾರ್ಡನ್ಗಳು ಎಷ್ಟೋ ಸಲ ಅಣ್ಣನ ಪ್ಲೇಸಲ್ಲಿ, ಎಷ್ಟೋ ಸಲ ಅಮ್ಮನ ಪ್ಲೇಸಲ್ಲಿ, ಎಷ್ಟೋ ಜನ ತಂಗಿ ಪ್ಲೇಸಲ್ಲಿ, ಎಷ್ಟೋ ಜನ ಮಾವನ ಪ್ಲೇಸಲ್ಲಿ, ಎಷ್ಟೋ ಜನ ಅಜ್ಜನ ಪ್ಲೇಸಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಡಿಫ್ರೆಂಟ್ ರೋಲ್ಗಳನ್ನು ಮಾಡಬೇಕಾಗತ್ತೆ. ನಾವು ಬೇರೆ ಬೇರೆ ಪಾತ್ರವನ್ನು ತಗೊಳ್ಬೇಕಾಗ್ತದೆ. ದಿವಸಕ್ಕೆ ಒಂದು ಸಲವಾದರೂ ಪ್ರತಿಯೊಂದು ಮಗುವಿನ ಹತ್ರ 5 ನಿಮಿಷ ಮಾತಾಡ್ಲಿಕ್ಕಾಗತ್ತೆ. ನಮ್ಗೆ 2 ನಿಮಿಷ ಟೈಮ್ ಸಿಗತ್ತಾ ಮಾತಾಡ್ಲಿಕ್ಕೆ? ನಂಗೆ ಅಶ್ವತ್ಥ ಸರ್ ಹೇಳ್ತಾ ಇದ್ರು, 40 ಮಂದಿ ಮಕ್ಕಳು ಒಬ್ಬ ವಾರ್ಡನಿಗೆ ಕನೆಕ್ಟ್ ಆಗಿರ್ತಾರೆ. ಒಬ್ಬ ವಾರ್ಡನ ಜವಾಬ್ದಾರಿ 40 ಮಂದಿ. ಕರೆಕ್ಟ್ ಅಲ್ಲ? ಪ್ರತಿ ವಿದ್ಯಾರ್ಥಿ ಜೊತೆಗೆ ನಮ್ಗೊಂದು 5 ನಿಮಿಷ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕಾಗತ್ತ? 2 ನಿಮಿಷ ಕೊಡ್ಲಿಕ್ಕಾಗತ್ತ ನಮ್ಗೆ? ಆ ಮಗುವಿಗೆ ಯಾವ ಪ್ರೀತಿ ಕೊರತೆಯಾಗಿದೆ, ಯಾಕೆ ಆ ಮಗು ತಪ್ಪುಗಳನ್ನು ಮಾಡ್ತಾ ಇದೆ, ಕೇಳಲಿಕ್ಕೆ ಆಗ್ಬೋದ ನಂಗೆ? ಜಗತ್ತಲ್ಲಿ ಯಾವುದೇ ಮಕ್ಕಳು ಕೂಡ ಕ್ರಿಮಿನಲ್ ಆಗಿ ಹುಟ್ಟಿರೋದಿಲ್ಲ. ನಾನು ತಿಂಗಳಿಗೆ ಒಂದ್ಸಲ ಹೋಗಿ ಹಿರಡ್ಕ ಸಬ್ ಜೈಲ್ನ ಒಳಗೆ ಕೂತ್ಕೊಂಡು ಕ್ರಿಮಿನಲ್ ಅಪರಾಧಿಗಳಿಗೆ ಕೌನ್ಸಿಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದೇನೆ. ತಿಂಗಳಿಗೊಮ್ಮೆ ಹೋಗ್ತಾ ಇದ್ದೇನೆ. ನಿಮ್ಗೆ ಹೇಳ್ತಾ ಇದ್ದೇನೆ,
ಜಗತ್ತಲ್ಲಿ ಯಾವುದೇ ಕ್ರಿಮಿನಲ್ ಕೂಡ ಕ್ರಿಮಿನಲ್ ಆಗಿ ಹುಟ್ಟಿರೋದಿಲ್ಲ. ಯಾವುದೇ ಮಗು ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡೋದಿಲ್ಲ. ಜೈಲಿಗೂ ಹಾಸ್ಟೆಲಿಗೂ ತುಂಬ ವ್ಯತ್ಯಾಸ ಇದೆ, ಉಂಟಲ್ಲ? ಜೈಲಿಗೂ ಹಾಸ್ಟೆಲಿಗೂ ತುಂಬ ವ್ಯತ್ಯಾಸ ಇದೆ. ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಜೈಲಿಗೂ ಹಾಸ್ಟೆಲಿಗೂ ತುಂಬ ವ್ಯತ್ಯಾಸ ಇದೆ. ಜೈಲು ಸುಧಾರಣೆ ಮಾಡ್ತಾ ಇದೆ, ಹಾಸ್ಟೆಲ್ ಸುಧಾರಣೆ ಮಾಡುವಂಥದ್ದಲ್ಲ, ಪ್ರೀತಿಯನ್ನು ಸುರಿಯುವಂಥದ್ದು, ನಿಜವಾಗಿರ್ತಕ್ಕಂಥ ಮನೆಯದು. ತಪ್ಪುಗಳನ್ನ ಮಾಡಿದ ಮೇಲೆ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ತಪ್ಪುಗಳನ್ನು ಮಾಡದ ಹಾಗೆ ಮಗುವನ್ನು ರಿಪೇರಿ ಮಾಡುವಂಥದ್ದು ತರಬೇತಿಗಳು ಬಹಳ ಇಂಪಾರ್ಟೆಂಟು. ಈಗ ನಾನು ಒಬ್ಬ ಅಪ್ಪನಾಗಿ ಒಬ್ಬ ಅಪ್ಪನಾಗಿ ಒಬ್ಬ ಪೇರೆಂಟ್ ಆಗಿ ನಾನು ಮಾತಾಡುವಂಥದ್ದು ಮತ್ತೆ ಹೇಳ್ತೇನೆ ಸರ್, ಪ್ರೀತಿ ಜಾಸ್ತಿ ಕೊಟ್ಟರೆ ಮಕ್ಕಳು ಹಾಳಾಗೋದಿಲ್ಲ, ಪ್ರೀತಿ ಕೊರತೆಯಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಯಾವುದೋ ಪ್ರೀತಿಯ ಕೊರತೆಯಿಂದ ಮಕ್ಕಳು ಹಾಳಾಗ್ತಾರೆ. ಹಾಸ್ಟೆಲಿಗೆ ಬಂದ ಫಸ್ಟ್ 1 ತಿಂಗಳು 2 ತಿಂಗಳು ಮಕ್ಕಳು ಜಾಸ್ತಿ ತಪ್ಪು ಮಾಡ್ತಾರೆ. ಯಾಕಂದ್ರೆ ಹೋಮ್ ಸಿಕ್ನೆಸ್ಸು, ಅವ್ರಿಗೆ ಪದೇ ಪದೇ ಅಪ್ಪನ ನೆನಪಾಗ್ತದೆ, ಪದೇ ಪದೇ ಅಮ್ಮನ ನೆನಪಾಗ್ತದೆ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಮಕ್ಕಳು ಭಾವನಾತ್ಮಕವಾಗಿ ಅಪ್ಪನಿಗೆ ಅಮ್ಮನಿಗೆ ಅಂಟಿಕೊಂಡಿರ್ತಾರೆ, ಪೇರೆಂಟ್ಸ್ ಮಕ್ಕಳನ್ನು ಹಾಗೇ ಬೆಳೆಸಿರ್ತಾರೆ. ತಪ್ಪು. ಎಲ್ಲ ಕೆಲಸಗಳನ್ನ ಕೂಡ ಅಪ್ಪಮ್ಮನೇ ಮಾಡ್ತಾ ಹೋದಾಗ ಮಕ್ಕಳಿಗೆ ಕೆಲಸಗಳನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸ್ವಾವಲಂಬನೆ ಗೊತ್ತಿಲ್ಲ, ಅವರ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅವರ ಕೆಲಸಗಳನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ. ಹಾಗಿರುವಾಗ ನಾವೊಬ್ಬ ಪೇರೆಂಟ್ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ನನ್ನ ಪ್ರೀತಿ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ನಾವು ಸ್ವತಃ ಪೇರೆಂಟ್ ಆಗಿ ಮಕ್ಕಳನ್ನ ತಿದ್ದುವಂಥ ಕೆಲಸಗಳನ್ನು ಮಾಡುವಂಥದ್ದು ನಾವು ದಯವಿಟ್ಟು ಮಾಡಬೇಕು. ಅದನ್ನು ಮತ್ತೆ ಹೇಳಿ ಸ್ಟಾರ್ಟ್ ಮಾಡ್ತೇನೆ. ಮಕ್ಕಳು ತಪ್ಪುಗಳನ್ನು ಜಾಸ್ತಿ ಮಾಡೋದು ಯಾಕಂತ ಹೇಳಿದ್ರೆ, ಯಾವುದೋ ಒಂದು ಪ್ರೀತಿಯ ಕೊರತೆ ಆಗಿದೆ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಪ್ರೀತಿಯ ಕೊರತೆ ಆಗಿದೆ, ಈ ಕಾರಣಕ್ಕೆ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಹೊರತು ಬೇರೆ ಕಾರಣಕ್ಕಲ್ಲ. ಆ ಪ್ರೀತಿಯ ಕೊರತೆ ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂತಾದ್ರೆ 1-to-1 ಕೌನ್ಸಿಲಿಂಗ್ ಬೇಕು ಸರ್. ದೊಡ್ಡ ತರಬೇತಿ ಬೇಕು ಅಂತಿಲ್ಲ. ಎದುರು ಕೂತು ಮಾತನಾಡಿ, ತಾಯಿಯಾಗಿ ಮಾತಾಡಿ, ಅಣ್ಣನಾಗಿ ಮಾತಾಡಿ, ಅಕ್ಕನಾಗಿ ಮಾತಾಡಿ. ಮಕ್ಕಳು ಬಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಕ್ಕಳು ಬಾಯಿ ಬಿಡ್ತಾರೆ. ಸಹಜವಾಗಿ ಮಕ್ಕಳು ಭಾವನೆಗಳಿಗೆ ಸ್ಪಂದಿಸ್ತಾರೆ ಅಂತಾದ್ರೆ ಮಕ್ಕಳು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಸರ್, 36 ವರ್ಷಗಳಾಯಿತು ನನ್ನ ಹದಿಹರೆಯದ ಮಕ್ಕಳ ಮಧ್ಯೆ ಇದ್ದು ಪಾಠ ಮಾಡ್ತಾ ಇದ್ದೇನೆ. ನನಗೆ ಮಕ್ಕಳ ಸಹಜವಾಗಿರ್ತಕ್ಕಂಥ ಪ್ರವೃತ್ತಿಗಳು ಗೊತ್ತಿದೆ. ಒಂದು ಸಲ ಮಕ್ಕಳು ನಿಮ್ಮ ಪ್ರೀತಿಗೆ ಕನೆಕ್ಟ್ ಆದ್ರು ಅಂದ್ರೆ ಸ್ನೇಹಿತರೆ, ಮತ್ತೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಹದಿಹರೆಯದ ಮಕ್ಕಳು ತುಂಬ ಸುಳ್ಳುಗಳನ್ನು ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತಾರೆ ಹೇಳ್ತೀರಿ? ನಂಗೆ ನೀವು ಹೇಳ್ಬೋದಾ? ಸುಳ್ಳು ಹೇಳಿ ಕಾರಣ ಹೇಳ್ಬೋದಾ? ನನ್ಗೆ ಹೇಳ್ತೀರಾ ನೀವು? ನಿಮ್ಮ ಮಾತು ಕೇಳಬೇಕು. ನಂಗೆ ಫಸ್ಟ್ PUC ಸೆಕೆಂಡ್ PUC ಬಂದಿರತಕ್ಕಂಥ ಮಕ್ಕಳು, ಹದಿಹರೆಯದ ಮಕ್ಕಳು ಸುಳ್ಳುಗಳನ್ನು ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತಾರೆ ಗೊತ್ತಾ? ಸತ್ಯವನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಾರೆ. ಸತ್ಯವನ್ನು ಹೇಳಿದವರು ಜೀರ್ಣ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಾರೆ. ನನ್ನ ಮಾತು 100ಕ್ಕೆ 100 ನಿಜ. ನನ್ನ ದೊಡ್ಡ ಮಗ ಶಾಲೆಯಿಂದ ಕಾಲೇಜಿಂದ ಬಂದು ಕೂಡಲೇ ಕಾಲೇಜಲ್ಲಿ ಆಗಿರ್ತಕ್ಕಂಥ ಎಲ್ಲವನ್ನ ನನ್ನ ಹತ್ರ ಹೇಳ್ಕೊತಾನೆ. ನನ್ನ ಹತ್ರ ಹೇಳ್ಕೊತಾನೆ ಸರ್. ಅದರ ಅಮ್ಮನ ಹತ್ರ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಕಾಲೇಜಲ್ಲಿ ಯಾವುದೋ ಒಂದು ಹುಡುಗಿ ಲವ್ ಲೆಟರ್ ಕೊಟ್ಟದನ್ನ, ಕಣ್ಣು ಹೊಡೆದದನ್ನ ಬಂದು ನನ್ನ ಹತ್ರ ಅಪ್ಪನ ಹತ್ರ ಹೇಳ್ತಾನೆ, ಅಮ್ಮನ ಹತ್ರ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಸರ್? ಯಾಕೆ ಹೇಳೋದಿಲ್ಲ? ಅರ್ಥ ಮಾಡ್ಕೊಳ್ಳಿ ಸರ್. ಯಾಕಂದ್ರೆ ಅವನಿಗೆ ಅಪ್ಪ ಕಂಫರ್ಟ್ ಝೋನ್, ಅಮ್ಮ ಕಂಫರ್ಟ್ ಝೋನ್ ಅಲ್ಲ. ನಿಮ್ಮ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ನೀವು ಅನುಮತಿ ಕೊಟ್ಟರೆ ಮಕ್ಕಳು ದೇವರಾಣೆಗೆ ಸುಳ್ಳು ಹೇಳೋದಿಲ್ಲ. ಮಾತನ್ನು ಒಪ್ಪಿಕೊಳ್ಳಿ ಸರ್, ಭಾವನಾತ್ಮಕ ಅಂಶ ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ನೀವು ಎಲ್ಲವನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ರಿ ಅಂತಾದ್ರೆ ಮಕ್ಕಳು ಸುಳ್ಳು ಹೇಳೋದನ್ನ ಬಿಡ್ತಾರೆ. ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ. ಏನು ಬೇಕಾದ್ರೂ ಬಂದು ಹೇಳೋ ಪುಣ್ಯಾತ್ಮ ಕೇಳ್ತೇನೆ, ನಾನು ಕೇಳ್ತೇನೆ. ಇನ್ನೊಬ್ರಿಗೆ ಹೇಳೋದಿಲ್ಲ. ಏನು ಬೇಕಾದ್ರೂ ಹೇಳೋ ಪುಣ್ಯಾತ್ಮ ಅಂತ ಒಂದ್ಸಲ ಹೇಳಲಿಕ್ಕಾಗತ್ತ ನಿಮ್ಗೆ? ಆ ಭರವಸೆ ಹುಟ್ಟಿಸ್ಲಿಕ್ಕಾಗ್ತದ ಸರ್? ಹೇಳಿ. ಆ ಭರವಸೆಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ ಮಕ್ಕಳಲ್ಲಿ? ನನ್ನ ಪ್ರೀತಿ ವಿದ್ಯಾರ್ಥಿ, ನಾನು ನಿಮ್ಗೆ ಬರೆಯ ಹಾಸ್ಟೆಲ್ ವಾರ್ಡನ್ ಆಗಿರ್ತಿರುವ ಕೆಲಸಗಳಲ್ಲ. ನಾನು ನಿಮ್ಗೆ ಅಪ್ಪನೂ ಆಗ್ತೇನೆ, ಅಮ್ಮನೂ ಆಗ್ತೇನೆ, ಅಕ್ಕನೂ ಆಗ್ತೇನೆ. ನನ್ನ ಹತ್ರ ಹೇಳಿ ಸಂಗತಿಗಳು ನಾನು ಯಾರಿಗೂ ಶೇರ್ ಮಾಡ್ಕೊಳ್ಳೋದಿಲ್ಲ. ನನ್ನ ಹತ್ರ ಹೇಳು ಪುಣ್ಯಾತ್ಮ, ಮನಸ್ಸು ಬಿಚ್ಚಿ ಮಾತಾಡಂತ ಒಂದು ಸಲ ನೀವು ಹೇಳಿ ಸರ್, ಮಕ್ಕಳು ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾರೆ, ಮಕ್ಕಳು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಒಂದು ಸಲಕ್ಕೆ ನೀವು ಮಕ್ಕಳ ಕಂಫರ್ಟ್ ಝೋನ್ ಆಯಿತು ಅಂತಾದ್ರೆ ಸರ್, ಮತ್ತೆ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ.
ನಿಮ್ಮ ಮಾತುಗಳನ್ನ ಮತ್ತೆ ಮತ್ತೆ ಕೇಳ್ತಾರೆ, ಎಲ್ಲವನ್ನ ಹತ್ರ ಶೇರ್ ಮಾಡ್ಕೋತಾರೆ ಸರ್. ಈ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಸ್ಟೆಲ್ ಅಲ್ಲಿ ವಾರ್ಡನ್ ಅಂದ್ರೆ ಕಂಪ್ಲೇಂಟ್ ಬಾಕ್ಸ್ ಅಲ್ಲ ಸರ್, ಕಂಫರ್ಟ್ ಝೋನ್ ಆಗಬೇಕು. ಮೈ ರಿಕ್ವೆಸ್ಟ್. ಕ್ರಿಯೇಟಿವ್ ಕಾಲೇಜಿನ ಹಾಸ್ಟೆಲ್ ಅಂದ್ರೆ ಸ್ನೇಹಿತರೆ ಅದು ಕಂಫರ್ಟ್ ಝೋನ್ ಆಗಿರಬೇಕು. ಮಕ್ಕಳಿಗೆ ಎಲ್ಲವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಫ್ರೆಂಡ್ ಅವಶ್ಯಕತೆ ಇದೆ. ಆ ಫ್ರೆಂಡ್ ನೀವಾದ್ರೆ ಗಾಡ್ಸ್ ಗ್ರೇಸ್. ಹೌದಲ್ಲ? ಮಕ್ಕಳು ಅಪ್ಪನ ಹತ್ರ ಅಮ್ಮನ ಹತ್ರ ಹೇಳಿದ ಎಷ್ಟೋ ಅಂಶಗಳನ್ನ ಬೆಸ್ಟ್ ಫ್ರೆಂಡಿಗೆ ಹೇಳ್ತಾರಾ ಸರ್? ನನ್ನ ಮಾತು ಕನೆಕ್ಟ್ ಆಗ್ತಾ ಇದೆಯಾ? ಅಪ್ಪನ ಹತ್ರ ಅಮ್ಮನ ಹತ್ರ ಹೇಳದ ಎಷ್ಟೋ ಅಂಶಗಳನ್ನ ಮಕ್ಕಳು ಬೆಸ್ಟ್ ಫ್ರೆಂಡ್ಸ್ ಹತ್ರ ಹೇಳ್ತಾರಲ್ಲ ಸರ್? ಆ ಫ್ರೆಂಡ್ ನೀವೇ ಆಗಿದ್ರೆ ಒಳ್ಳೇದಲ್ಲ? ಕರೆಕ್ಟ್ ಅಲ್ಲ ಸರ್? ಆ ಫ್ಯಾನ್ ಬೇಡ ಸರ್, ಪ್ಲೀಸ್. ಸರಿ, ತುಂಬ ಥ್ಯಾಂಕ್ಸ್ ಸರ್. ನಿಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ನನ್ನ ಮಾತುಗಳು ಅರ್ಥ ಆಗ್ತಾ ಇದೆಯಾ ಸರ್? ಕಾಲೇಜಿನ ಮಕ್ಕಳು ಅಪ್ಪನ ಹತ್ರ ಕೆಲವನ್ನ ಮುಚ್ಚಿಡ್ತಾರೆ, ಬಟ್ ಬೆಸ್ಟ್ ಫ್ರೆಂಡ್ಸ್ ಹತ್ರ ಎಲ್ಲವನ್ನು ಹೇಳ್ಕೋತಾರಲ್ಲ? ಎಸ್ ಆರ್ ನೋ? ಅವರ ಬೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ? ಕೆಲವರಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಾರೆ, ಕೆಲವರಿಗೆ ಕಡಿಮೆ ಫ್ರೆಂಡ್ಸ್ ಇರ್ತಾರಲ್ಲ ಸರ್? ಫ್ರೆಂಡ್ಸ್ ಇರ್ತಾರಲ್ಲ, ಎಲ್ಲವನ್ನ ಶೇರ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಇರ್ತಾರಲ್ಲ ಸರ್? ಆ ಫ್ರೆಂಡು ನಾನಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ? ಯೋಚನೆ ಮಾಡಿ. ಬೆಸ್ಟ್ ಫ್ರೆಂಡು ನಾನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ? ಕರೆಕ್ಟ್? ನನ್ನ ಮಾತುಗಳು ಕರೆಕ್ಟ್ ಇದೆಯಾ ಸ್ನೇಹಿತರೆ? ಬೆಸ್ಟ್ ಫ್ರೆಂಡ್ ಆಗಬೇಕು ಅಂತಾದ್ರೆ ಹದಿಹರೆಯದ ಮಕ್ಕಳ ವಿಶ್ವಾಸವನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟು. ಸುಲಭ ಅಲ್ಲ, ಬಹಳ ಕಷ್ಟ ಇದೆ. ನಿಮ್ಮ ಕೆಲಸದ ಒತ್ತಡಗಳ ಮಧ್ಯೆ ನಿಮ್ಮ ಮಕ್ಕಳ ಜೊತೆಗೆ ಕೂತ್ಕೊಂಡು ಮಾತಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. 1-5 ನಿಮಿಷ ಕೊಡಿ. ರ್ಯಾಂಡಮ್ ಆಗಿ ಮಾತಾಡಿ. ಎಲ್ಲರ ಹತ್ರ ಮಾತಾಡಬೇಕು ಅಂತಿಲ್ಲ. ಯಾವ ಮಗು ಸಮಸ್ಯಾತ್ಮಕ ಇದೆ ಆ ಮಗುವಿನ ಜೊತೆ ಮಾತಾಡಿ. ನಿನ್ನ ಮನಸ್ಸಿನ ಭಾವನೆ ಹೇಳ್ಕೋ ಪುಣ್ಯಾತ್ಮ, ಕೇಳುತ್ತೇನೆ, ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ ಅಂತ ವಿಶ್ವಾಸವನ್ನು ಒಂದ್ಸಲ ಮಕ್ಕಳಿಗೆ ಕೊಡಿಸಿ. ಆಗ ಮಕ್ಕಳು ನಿಮ್ಮಲ್ಲಿ ಪೇರೆಂಟ್ ಅನ್ನ ಕಾಣ್ತಾರೆ, ಕಂಫರ್ಟ್ ಝೋನ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕೆಲಸವನ್ನ ಮಾಡಬಹುದಾ ಸರ್? ಈ ಕೆಲಸವನ್ನ ಮಾಡಬಹುದಾ? ಒಂದು ಮಾತನ್ನು ರಿಪೀಟ್ ಮಾಡ್ತೇನೆ ಸರ್. ಒನ್ಸ್ ಎ ಕ್ರಿಮಿನಲ್ ಈಸ್ ಆಲ್ವೇಸ್ ಎ ಕ್ರಿಮಿನಲ್ ಅಲ್ಲ. ಒಂದ್ಸಲ ಅಪರಾಧ ಮಾಡಿರ್ತಕ್ಕಂಥ ಹುಡುಗ ಪದೇ ಪದೇ ಅಪರಾಧವನ್ನ ಮಾಡ್ತಾನೆ. ಸುಳ್ಳು ಜಗತ್ತಲ್ಲಿ ಇಲ್ಲ ಅದು. ಒನ್ಸ್ ಎ ಕ್ರಿಮಿನಲ್ ಈಸ್ ನಾಟ್ ಆಲ್ವೇಸ್ ಎ ಕ್ರಿಮಿನಲ್. ಖಂಡಿತ ಅಲ್ಲ. ಅದರ ಮಕ್ಕಳು ಪ್ರತಿ ದಿವಸ ಹೊಸ ತಪ್ಪುಗಳನ್ನು ಮಾಡ್ತಾರೆ. ಇವತ್ತು ಮಾಡಿದ ತಪ್ಪು ನಾಳೆ ಮಾಡೋದಿಲ್ಲ, ನಾಳೆ ಹೊಸ ತಪ್ಪನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಯಾವ ತಪ್ಪನ್ನ ಮಾಡ್ತಾರೆ ಅಂತ ಹೇಳಿ. ಎಲ್ಲ ತಪ್ಪುಗಳಿಗೂ ಒಂದೇ ಪನಿಷ್ಮೆಂಟು ಅಲ್ಲ. ಭಾರತೀಯ ದಂಡ ಸಂಹಿತೆಯಲ್ಲಿ ಇಂಥ ತಪ್ಪಿಗಿಂತ ಶಿಕ್ಷೆ ಅಂತ ಬರೆದಿಟ್ಟಿದ್ದಾರೆ. ಹಾಸ್ಟೆಲ್ ಹಂಗಿಲ್ಲ ಸರ್. ಈ ತಪ್ಪಿಗೆ ಶಿಕ್ಷೆ ಅಂತಿಲ್ಲ ಸರ್. ಶಿಕ್ಷೆ ಪ್ರಮಾಣ ಕಡಿಮೆ ಇದ್ದಷ್ಟು ಮಕ್ಕಳು ಒಳ್ಳೆದಾಗ್ತಾರೆ. ಬಟ್ ಶಿಕ್ಷೆಯ ಭಯ ಮಕ್ಕಳಿಗೆ ಬೇಕು. ಹದಿಹರೆಯದ ಮಕ್ಕಳಿಗೆ ಸರ್ ಪೆಟ್ಟು ಕೊಟ್ಟು ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ ಸರ್. ಹದಿಹರೆಯದ ಮಕ್ಕಳ ನೀವು ಪೆಟ್ಟು ಹೊಡೆದು ಕಾರ್ಪೊರೇಟ್ ಪನಿಷ್ಮೆಂಟ್ ಕೊಟ್ಟು ಇನ್ಸಲ್ಟ್ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ ಸರ್. ಇನ್ಸಲ್ಟ್ ಮಾಡಿದ್ರೆ ಮಕ್ಕಳು ಮತ್ತಷ್ಟು ಕುಸಿದು ಹೋಗ್ತಾರೆ. ಮಕ್ಕಳಿಗೆ ಅಪಮಾನಗಳನ್ನ ಮಾಡಿದ್ರೆ ಮಕ್ಕಳು ನಮಗೆ ದೂರ ಹೋಗ್ತಾರೆ. ಒಂದು ಸಣ್ಣ ಪೇನ್ ಆದ್ರೂ ಕೂಡ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಸರ್, ಮಕ್ಕಳ ಜೊತೆ ಮಾತಾಡುವಾಗ ತಾಳ್ಮೆಯಿಂದ ಮಾತಾಡ್ಲಿಕ್ಕೆ ಆಗತ್ತ ನಮ್ಗೆ? ಮೈ ರಿಕ್ವೆಸ್ಟ್. ಆಗ್ಬಹುದಾ? ಒತ್ತಡ ಜಾಸ್ತಿ, ನಂಗೆ ಗೊತ್ತಿದೆ. ಒತ್ತಡ ಜಾಸ್ತಿ ಇದೆ ನಿಮಗೆ. ಹಾಸ್ಟೆಲ್ಸ್ ನೂರಾರು ಸಮಸ್ಯೆಗಳು ಬಂದಾಗ ಫೇಸ್ ಮಾಡೋದು ಕಷ್ಟ ನಂಗೆ ಗೊತ್ತಿದೆ ಸರ್. ಕೆಲಸಗಳು ಬಹಳ ಚೆನ್ನಾಗಿ ಮಾಡ್ತೀನಿ, ನಂಗೆ ಗೊತ್ತಿದೆ. ನಿಮ್ಗೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಬಟ್ ನನ್ನ ರಿಕ್ವೆಸ್ಟು, ಮಕ್ಕಳ ಹತ್ರ ಮಾತಾಡುವಾಗ ಕೂಲ್ ಹೆಡ್ಡಲ್ಲಿ ಮಾತಾಡ್ಬೋದಾ? ತುಂಬ ತಾಳ್ಮೆಯಿಂದ ಮಾತಾಡ್ಬೋದಾ? ನಾನು ಪ್ರಶ್ನೆಗಳನ್ನ ಮಾತ್ರ ಕೇಳುವ, ಉತ್ತರ ನೀವು ಹೇಳಬೇಕು ನನಗೆ. ಇವತ್ತು MS ಧೋನಿ ಮತ್ತು ವಿರಾಟ್ ಕೊಹ್ಲಿನಲ್ಲಿ ಯಾರು ಬೆಸ್ಟ್ ಕ್ಯಾಪ್ಟನ್? MS ಧೋನಿ. ಈಗ ನೋಡಿ, ಕ್ರಿಕೆಟ್ ಎಕ್ಸಾಂಪಲ್ ಜೀವಂತ ಆಗ್ಬಿಟ್ಟೆ ನಾವು. MS ಧೋನಿ ಮತ್ತು ವಿರಾಟ್ ಕೊಹ್ಲಿನಲ್ಲಿ ಬೆಸ್ಟ್ ಕ್ಯಾಪ್ಟನ್ ಯಾರು? ಧೋನಿ ಬೆಸ್ಟ್ ಕ್ಯಾಪ್ಟನ್. ಯಾಕೆ ಸರ್ ಬೆಸ್ಟ್ ಕ್ಯಾಪ್ಟನ್ ಯಾಕೆ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅಗ್ರೆಸಿವ್ ಆಗಿ ಆಡ್ತಾನೆ, ಬೌಂಡ್ರಿ ಸಿಕ್ಸರ್ಗಳು ಬಿದ್ದ ನೆಲಕ್ಕೆ ಶಾಪ ಕೊಡ್ತಾನೆ, ಕೈ ಹೊಡೆದು ಶಾಪ ಕೊಡ್ತಾನೆ. ಅವನ ಭಯಾನಕವಾಗಿರ್ತಕ್ಕಂಥ ಮುಖ ದೊಡ್ಡದಾಗಿ ಸ್ಕ್ರೀನಲ್ಲಿ ಕಾಣ್ತದೆ. ಬಟ್ MS ಧೋನಿ ಹಾಗಲ್ಲ. ವಿಕೆಟ್ ಮುಂದೆ ಒಂದು ಮಂಜುಗಡ್ಡೆ ಪರ್ವತವಾಗಿ ನಿಂತಿರ್ತಾನಲ್ಲ. ನನ್ನ ಮಾತುಗಳು ಕರೆಕ್ಟ್ ಇದೆಯಾ? ಎಷ್ಟೇ ಒತ್ತಡ ಇರಲಿ, ಲಾಸ್ಟ್ ಬಾಲ್ ಇದೆ, 6 ರನ್ ಇದೆ, MS ಧೋನಿ ಬಹಳ ಕೂಲಾಗಿ ಆಡ್ತಾನಲ್ಲ. ಹೌದಲ್ಲ ಸರ್?
ಸೊ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಿಮ್ಮ ಹತ್ರ, ತಲೆ ಒಳಗಡೆ ಐಸ್ನ ಫ್ಯಾಕ್ಟ್ರಿ ತುಂಬಿಸ್ಕೊಂಡು ನಾಲಗೆಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ತುಂಬಿಸ್ಕೊಂಡು ಕೆಲಸ ಮಾಡಲಿಕ್ಕಾದ್ರೆ ನಾ ಬೆಸ್ಟ್ ವಾರ್ಡನ್ ಆಗ್ತೇವೆ. ಬೆಸ್ಟ್ ವಾರ್ಡನ್ ಆಗ್ತದೆ. ವೆರಿ ಸಿಂಪಲ್. ತಲೆ ಒಳಗೆ ಐಸ್ನ ಫ್ಯಾಕ್ಟ್ರಿ, ತಾಳ್ಮೆ, ತಾಳ್ಮೆ, ಪ್ರೀತಿ, ಸಹಜವಾದ ಪ್ರೀತಿ, ಸಹಜವಾದ ಪ್ರೀತಿ. ಈ ಪ್ರಾಯದ ಮಕ್ಕಳಿಗೆ ಪ್ರೀತಿ ಡಿಫರೆನ್ಸ್ ಗೊತ್ತಾಗ್ತದೆ. ಸಹಜವಾದ ಪ್ರೀತಿ ಯಾವುದು, ಮುಖವಾಡದ ಪ್ರೀತಿ ಯಾವುದು ಮಕ್ಕಳಿಗೆ ಗೊತ್ತಾಗ್ತದೆ. ಗುಡ್ ಟಚ್ ಯಾವುದು, ಬೆಡ್ ಟಚ್ ಯಾವುದು ಮಕ್ಕಳಿಗೆ ಗೊತ್ತಾಗ್ತದೆ. ಮಕ್ಕಳಿಗೆ ಎಲ್ಲವೂ ಗೊತ್ತಾಗುತ್ತೆ. ಮಕ್ಕಳು ದಡ್ರಲ್ಲ, ಮಕ್ಕಳು ದಡ್ರಲ್ಲ ಸರ್. ಮುಖವಾಡದ ಪ್ರೀತಿ ಯಾವುದು, ಸಹಜವಾದ ಪ್ರೀತಿ ಯಾವುದು ಮಕ್ಕಳು ಜಡ್ಜ್ಮೆಂಟ್ ಮಾಡೋದನ್ನ ಕಲ್ತಿದ್ದಾರೆ. ಮಕ್ಕಳಿಗೆ ಗೊತ್ತಾಗ್ತದೆ. ಮಕ್ಕಳ ಹತ್ರ ಸಹಜವಾದ ಪ್ರೀತಿಯಿಂದ ಮಾತಾಡ್ಲಿಕ್ಕಾಗತ್ತಾ? ಮುಖವಾಡ ಇಲ್ಲದ ಪ್ರೀತಿಯಿಂದ ಮಾತಾಡ್ಲಿಕ್ಕಾಗತ್ತಾ? ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕಾಗತ್ತಾ ಮಕ್ಕಳ ಜೊತೆಗೆ? ಸೊ ಮಕ್ಕಳ ಜೊತೆ ಮಾತಾಡುವಾಗ ನಾನು ಮತ್ತೆ ಹೇಳ್ತಾ ಇದ್ದೇನೆ ಸರ್, ಮಕ್ಕಳ ಜೊತೆ ಮಾತಾಡುವಾಗ ವಿಶ್ವಾಸಕ್ಕೆ ತಗೊಳ್ಬೇಕು ಅಂತಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕಾಗತ್ತಾ? ನೂರಾರು ಜನರ ಮುಂದೆ ಮಾತಾಡಿ ಅವನಿಗೆ ಅಪಮಾನ ಮಾಡೋದಕ್ಕಿಂತ ಚೇಂಬರ್ ಒಳಗಡೆ ಕರೆಸಿ 1 to 1 ಮಾತಾಡ್ಲಿಕ್ಕಾಗತ್ತಾ? ಟ್ರೈ ಮಾಡಿದರೆ ಯಾವತ್ತಾದರೂ? ನಂಗೆ ಹೇಳಿ ಸರ್, ನಿಮ್ಮ ಮಾತು ಕೇಳ್ತೇನೆ ನಾನು. 10 ಜನರ ಮುಂದೆ ಅವನಿಗೆ ಅಪಮಾನ ಮಾಡಿ, ಇನ್ಸಲ್ಟ್ ಮಾಡಿ, ನೀನು ಉದ್ಧಾರ ಆಗೋದಿಲ್ಲ ಅಂತ ಹೇಳೋದಕ್ಕಿಂತ ಚೇಂಬರ್ ಒಳಗಡೆ ಕರೆಸಿ ಅವನಿಗೂ ಕೂತ್ಕೊಳ್ಳಿಕ್ಕೆ ಚೇರ್ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ಸರ್? ಈ ಪ್ರಯೋಗವನ್ನು ಮಾಡಿದ್ದೀರಾ? ಮಾಡೋಣ, ಈ ವರ್ಷ ಮಾಡೋಣ. ಪ್ರತಿ ವಿದ್ಯಾರ್ಥಿಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಚೇಂಬರ್ ಒಳಗಡೆ ಕರೆಸಿ ನಮ್ಮ ಎದುರು ನಿಲ್ಲಿಸಿ ಮಾತಾಡೋದಲ್ಲ ಸರ್, ಕೂರಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕಾಗ್ಬೋದಾ? ನಮಗೆ ಮಾತಾಡ್ಲಿಕ್ಕಾಗ್ಬೋದಾ? ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅವನಿಗೆ ಕೊಡಬೇಕಾದ ರೆಸ್ಪೆಕ್ಟ್ ಅನ್ನ, ಅವನಿಗೆ ಕೊಡಬೇಕಾದ ವ್ಯಕ್ತಿ ಗೌರವನ್ನ ಕೊಡ್ಲಿಕ್ಕಾಗ್ಬೋದಾ ನಮಗೆ? ರಿಪೀಟ್ ಮಾಡ್ತಾನೆ ಈ ಮಾತುಗಳನ್ನ. ಎವ್ರಿ ಚೈಲ್ಡ್, ಎವ್ರಿ ಕ್ರಿಮಿನಲ್ ಈಸ್ ಆಲ್ವೇಸ್ ಎ ಕ್ರಿಮಿನಲ್ ಅಂತ ಒಂದು ಹಳೆಯ ಸ್ಲೋಗನ್ ಇತ್ತು, ಇಂಗ್ಲಿಷಲ್ಲಿ ಚೇಂಜ್ ಆಗಿದೆ ಈಗ. ಪ್ರತಿಯೊಂದು ಮಗು ಶಾಶ್ವತವಾದ ಅಪರಾಧಿ ಆಗಿರೋದಿಲ್ಲ. ತಪ್ಪುಗಳನ್ನು ಮಾಡ್ತಾರೆ, ನಾಳೆ ಮತ್ತೆ ಪ್ರೀತಿ ಬೇಕು ಅಂತ ಬರ್ತಾರೆ. ನನ್ನ ಮಾತುಗಳು ಸರಿ ಇದೆಯಾ ಸರ್? ಅಮ್ಮ ಸರಿ, ನನ್ನ ಮಾತು ಕರೆಕ್ಟ್ ಇದೆಯಾ? ಪ್ರತಿಯೊಂದು ಮಗುವನ್ನ ಒಂದ್ಸಲಕ್ಕೆ ತಪ್ಪುಗಳನ್ನು ಮಾಡಿದಾಗ ನಾವು ಖಂಡಿಸ್ತೇವೆ, ಕ್ರಿಟಿಸೈಸ್ ಮಾಡ್ತೇವೆ. ನೆಕ್ಸ್ಟ್ ಡೇ ಆ ಮಗುವನ್ನ ಎಲ್ಲ ಮರೆತು ಮತ್ತೆ ಪ್ರೀತಿ ಮಾಡ್ತೇವೆ. ನನ್ನ 36 ವರ್ಷಗಳ ಅವಧಿನಲ್ಲಿ, ಟೀಚರ್ ಆಗಿರ್ತಕ್ಕಂಥ ಅವಧಿಯಲ್ಲಿ ನನ್ನ ಮಾತುಗಳು ಹೇಗಿರ್ತಾವಂತ ಹೇಳಿದ್ರೆ, ತಪ್ಪುಗಳನ್ನು ಮಾಡಿದ್ಯಾ ಪುಣ್ಯಾತ್ಮ, ನನ್ನ ಪ್ರೀತಿಯ ಮಗು ತಪ್ಪನ್ನು ಮಾಡ್ತಾ ಇದ್ದಿ, ಈ ತಪ್ಪನ್ನು ನಾನು ಕೂಡ ಮಾಡಿದೆ. ಈಗ ಮಗು ಯಾವ ತಪ್ಪುಗಳನ್ನು ಮಾಡ್ತಾ ಇದೆ ಆ ತಪ್ಪನ್ನ ನಾನು ಕೂಡ ಮಾಡಿದ್ದೇನೆ. ಹೌದಲ್ಲ? ನಾನು ಪ್ರೀತಿಸುವಂತ ಹುಡುಗಿಗೆ ಟಿಫಿನ್ ಬಾಕ್ಸ್ ಒಳಗಡೆ ಲೆಟರ್ ಪಾಸ್ ಮಾಡಿಕೊಂಡು ನಾವು ಪಾಸ್ ಮಾಡ್ತಾ ಇದ್ದೇವೆ. ನಮ್ಮ ಕಾಲ ಹಾಗಿತ್ತು. ಇವತ್ತು ಮಕ್ಕಳ ಹತ್ರ ವಾಟ್ಸಪ್ ಇದೆ, ಮಕ್ಕಳು ನೇರವಾಗಿ ವಾಟ್ಸಪ್ ಅಲ್ಲಿ ಎಲ್ಲವನ್ನ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಅಲ್ಲ? ಸೊ ಮಕ್ಕಳು ನಾವು ಮಾಡೋ ತಪ್ಪುಗಳನ್ನು ಈಗ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಾವು ತಪ್ಪುಗಳನ್ನ ಮಾಡ್ತಿದ್ದೇವಲ್ವಾ, ಅದೇ ತಪ್ಪುಗಳನ್ನ ಮಕ್ಕಳೀಗ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆ ತಪ್ಪುಗಳನ್ನ ನಾವು ಮಾಡಿದ್ದೇವಂತ ಎಣಿಸ್ಕೊಂಡಾಗ, ಬಾಯ್ಬಿಟ್ಟು ಹೇಳಬೇಕು ಅಂತಿಲ್ಲ, ಎಣಿಸ್ಕೊಂಡಾಗ ನಮಗೆ ಬಡಿಬೇಕು ಎಂಬ ಸಿಟ್ಟು ಕಡಿಮೆ ಆಗ್ತದೆ. ಯೋಚನೆ ಮಾಡಿ. 10ನೇ ಕ್ಲಾಸಿನ ಒಂದು ಹುಡುಗಿಗೆ ಮೊನ್ನೆ ನಾನು ತುಂಬಾ ಬೈದಿದ್ದೆ ಕ್ಲಾಸ್ನಲ್ಲಿ. ದೊಡ್ಡ ತಪ್ಪಾಗಿತ್ತು, ಕ್ಲಾಸಲ್ಲಿ ಬೈದು ಸಂಜೆ ಮರೆತು ಬಿಟ್ಟೆ ನಾನು. ಬೆಳಿಗ್ಗೆ ನಾನು ರಿಕ್ಷಾದಿಂದ ಇಳಿಯುವಾಗ ಮಳೆ ಜೋರು ಬರ್ತಾ ಇತ್ತು. ಅದೇ ಹುಡುಗಿ ಕೊಡೆ ತಗೊಂಡು ನನಗೆ ಕೊಡೆ ಹಿಡಿದು ಬರ್ತಾಳೆ. ಅದೇ ಹುಡುಗಿ. ಯಾಕಂದ್ರೆ ಅವಳಿಗೆ ಗೊತ್ತಿದೆ, ಸರ್ ಬೈದ್ರು ನನ್ನ ಒಳ್ಳೇದಕ್ಕೋಸ್ಕರ. ಅವಳಿಗೆ ಅರ್ಥ ಆಗಿದೆ, ಸರ್ ನನ್ನೊಟ್ಟಿಗಿರ್ತಾರೆ, ನನ್ನ ಬಿಟ್ಟು ಹೋಗೋದಿಲ್ಲ, ನನಗೆ ಅಪ್ಪ ಅಮ್ಮನ ಪ್ರೀತಿ ಕೊಡ್ತಾ ಇದ್ದಾರೆ, ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಯಾವಾಗ ಅವಳಿಗೆ ಕನ್ಫರ್ಮ್ ಆಗಿದೆ, ಆ ತಪ್ಪುಗಳನ್ನ ಮರೆತವಳು ಹೊಸದಾಗಿ ಬದುಕಲಿ ಪ್ರಯತ್ನಿಸ್ತಾಳೆ. ನಂಗೆ ಕರೆಕ್ಟ್, ನನ್ನ ಮಾತುಗಳು ಕರೆಕ್ಟ್ ಅಲ್ಲ ಸರ್? ಆದ್ರಿಂದ ಜೈಲು ಅಂತ ಹೇಳೋದು ಜೈಲು, ಹಾಸ್ಟೆಲ್ ಈಸ್ ಹಾಸ್ಟೆಲ್. ಡಿಫರೆನ್ಸ್ ಅರ್ಥ ಮಾಡಿಕೊಳ್ಳಿ ಸರ್. ಇದು ಮಕ್ಕಳನ್ನ ತಿದ್ದುವಂತಹ ಜೈಲಲ್ಲ. ಮಕ್ಕಳಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ಳುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ. ಜಗತ್ತಲ್ಲಿ ಇವತ್ತು ನರ್ಸ್ಗಳಿಗೆ ವೃತ್ತಿಪರ ಕಾಲೇಜಸ್ಗಳಿದೆ, ಲೆಕ್ಚರರ್ಸ್ಗಳಿಗೆ ವೃತ್ತಿಪರ ಕಾಲೇಜಸ್ಗಳಿದೆ, ಡಾಕ್ಟರ್ಗಳಿಗೆ ವೃತ್ತಿಪರ ಕಾಲೇಜಸ್ಗಳಿದೆ. ಎಲ್ಲಾದರೂ ವಾರ್ಡನ್ಗಳಿಗೆ ವೃತ್ತಿಪರ ಕಾಲೇಜ್ ಇದೆಯಾ? ನಂಗೆ ಹೇಳ್ತೀರಾ ಸರ್? ಪ್ರಶ್ನೆಗಳನ್ನು ಮಾತ್ರ ಕೇಳೋದು ನಾನು. ಎಲ್ಲಾದರೂ ವಾರ್ಡನ್ಗಳಿಗೆ ವೃತ್ತಿಪರ ಕಾಲೇಜ್ ಇದೆಯಾ?
ಇಲ್ಲಲ್ಲ, ನಾವು ಯಾರು ಕೂಡ ವಾರ್ಡನ್ನ ಡಿಗ್ರಿ ಪಡ್ಕೊಂಡು ಬಂದವರ ಅಲ್ಲಲ್ಲ ಸರ್. ಆದ್ದರಿಂದ ತಿದ್ದಿಕೊಳ್ಳುವಂಥ ಅವಕಾಶಗಳಿದೆ, ಮಕ್ಕಳಿಗೂ ತಿದ್ದಿಕೊಳ್ಳುವಂಥ ಅವಕಾಶಗಳನ್ನು ಕೊಡ್ತೇವೆ, ನಾವು ತಿದ್ದಿಕೊಳ್ತೇವೆ. ತಿದ್ದುಕೋಬೇಕಲ್ಲ ಸರ್. ತಪ್ಪುಗಳು ನಮ್ಮಲ್ಲಿ ಇರ್ಬೋದಲ್ಲ ಸರ್. ಹದಿಹರೆಯದ ಮಕ್ಕಳು ತಪ್ಪುಗಳನ್ನು ಮಾಡ್ತಾರೆ, ಆದರೆ ಪ್ರತಿ ದಿವಸ ಕೂಡ ಹೊಸ ತಪ್ಪುಗಳನ್ನು ಮಾಡ್ತಾರೆ. ಇವತ್ತು ಮಾಡೋ ತಪ್ಪು ನಾಳೆ ಮಾಡೋದಿಲ್ಲ. ಆ ತಪ್ಪು ಕನ್ವಿನ್ಸ್ ಆಯಿತು ಅಂತಾದರೆ ನಾಳೆ ಹೊಸ ತಪ್ಪನ್ನು ಮಾಡ್ತದೆ ಮಗು. ಆ ತಪ್ಪನ್ನು ಕ್ಷಮಿಸ್ಬೇಕಾ ಬೇಡವಾ, ತಿದ್ದಿಕೊಳ್ಬೇಕಾ ಬೇಡವಾ, ಆ ತಪ್ಪನ್ನು ಮಕ್ಕಳಿಗೆ ಹೇಳಬೇಕಾ ಬೇಡವಾ, ಹೇಳಬೇಕಾ ಬೇಡವಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಆ ತಪ್ಪುಗಳನ್ನು ಮಕ್ಕಳಿಗೆ ಹೇಳಬೇಕಾ ಬೇಡವಾ? ಹೇಳುವಾಗ ಎಲ್ಲರ ಮುಂದೆ ಹೇಳುವಂಥದ, ಪರ್ಸನಲಿ ಹೇಳುವಂಥದ? ಮಕ್ಕಳ ಒಳ್ಳೆಯ ಗುಣಗಳನ್ನು, ಒಳ್ಳೆತನಗಳನ್ನು ಎಲ್ಲರ ಮುಂದೆ ಹೇಳ್ಬೋದಲ್ಲ, ಅಪ್ರಿಷಿಯೇಟ್ ಮಾಡ್ಬೋದಲ್ಲ, ಮಕ್ಕಳು ಹಾಳಾಗೋದಿಲ್ಲಲ್ಲ, ಹೇಳ್ಬೋದಲ್ಲ ಸರ್? ಖಂಡಿತ ಹೇಳಿ ಸರ್. ತಪ್ಪುಗಳನ್ನು ಮಾಡಿದಾಗ ಪರ್ಸನಲಿ ಕರೆದು ಹೇಳ್ಬೋದಲ್ಲ, ಹೇಳ್ಬೋದಲ್ಲ ಸರ್? ಸಣ್ಣ ಸಣ್ಣ ಕೌನ್ಸಿಲಿಂಗ್ಗಳನ್ನು ಮಾಡ್ಬೋದಲ್ಲ ಸರ್? ತರಬೇತಿ ಬೇಕಾದಕ್ಕೆ ಕಾಮನ್ ಸೆನ್ಸ್ ಅದು ಸರ್. ಕೌನ್ಸಿಲಿಂಗ್ ಅಂದರೆ ಕಾಮನ್ ಸೆನ್ಸ್ ಅದು, ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸುವಂಥದ್ದು. ಪರ್ಸನಲಿ ಕರೆದು ಹೇಳಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಆ ತಪ್ಪನ್ನು ಮರೀತಾರೆ ಸರ್, ಹೊಸ ತಪ್ಪುಗಳನ್ನು ಮಾಡ್ತಾರೆ. ಅವಕಾಶ ಮಾಡಿಕೊಡಿ, ಪರವಾಗಿಲ್ಲ. ನಾನು ಹೇಳ್ತೇನೆ ಸರ್, ಅಡಾಲಸೆನ್ಸ್ ಇಸ್ ಎ ಬ್ಯೂಟಿ. ಹದಿಹರೆ ಇದೆಯಲ್ಲ, ಒಂದು ಅದ್ಭುತವಾಗಿರ್ತಕ್ಕಂಥ ಬ್ಯೂಟಿ. ನೀವು ಸ್ಟಡಿ ಮಾಡಿ ಸ್ಟಾರ್ಟ್ ಮಾಡಿ ಜಗತ್ತನ್ನು ಗೆಲ್ಲಿಕ್ಕಾಗತ್ತೆ. ನೀವು ಪ್ರತಿಯೊಂದು ಮಗು ಡಿಫ್ರೆಂಟ್ ಆಗಿರ್ತದ ಅಥವಾ ಸೇಮ್ ಆಗಿರ್ತದ? ನಂಗೆ ಹೇಳಿ ನೋಡುವ. ಜಗತ್ತಿನ ಪ್ರತಿಯೊಂದು ಮಗು ಸೇಮ್ ಆಗಿರುತ್ತಾ, ಡಿಫ್ರೆಂಟ್ ಆಗಿರ್ತದ, ಯುನೀಕ್ ಆಗಿರ್ತದ? ಹೌದಲ್ಲ? ಬಾಯ್ಸ್ ಅನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಸ್ಕಿಲ್ಗಳು ಬೇಕು, ಗರ್ಲ್ಸ್ ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಸ್ಕಿಲ್ಗಳು ಬೇಕು. ಒಂದೇ ರೀತಿ ಇಲ್ಲ. ಬಾಯ್ಸ್ ಮತ್ತು ಗರ್ಲ್ಸ್ ಸೈಕಾಲಜಿ ಒಂದೇ ರೀತಿ ಇಲ್ಲ ಸರ್, ಡಿಫ್ರೆಂಟ್ ಆಗಿದೆ. ಹೌದಲ್ಲ ಸರ್? ಬಾಯ್ಸ್ ಯಾವತ್ತು ಬ್ರಾಡ್ ಆಗಿ ಥಿಂಕ್ ಮಾಡ್ತಾರೆ, ಗರ್ಲ್ಸ್ ಯಾವತ್ತು ಬಹಳ ಬಹಳ ಲಿಮಿಟೆಡ್ ಆಗಿ ಥಿಂಕ್ ಮಾಡ್ತಾರೆ ಸರ್. ಬ್ರಾಡ್ ಥಿಂಕಿಂಗ್ ಹೋಗೋದಿಲ್ಲ. ತುಂಬ ಡಿಫ್ರೆನ್ಸ್ ಇದೆ ಬಾಯ್ಸ್ ಮತ್ತು ಗರ್ಲ್ಸ್ ಅಲ್ಲಿ. ಇದು ನಮ್ಗೆ ಅರ್ಥ ಆಗ್ಬೇಕಲ್ಲ, ಹೌದಲ್ಲ? ಒಳ್ಳೆ ಎಕ್ಸಾಂಪಲ್ಸ್ ಕೊಡ್ತೇನೆ ನಾನು ನಿಮಗೆ. ಆಗುಂಬೆ ಘಾಟಿಯಲ್ಲಿ ಒಂದು ಕಾರ್ ಹೋಗ್ತಿತ್ತು. ಕಾರ್ ಹೋಗುವಾಗ ಸಂಜೆ ಆಯಿತು, ಕತ್ತಲೆ ಆಯಿತು. ಕಾರು ಬ್ರೇಕ್ ಡೌನ್ ಆಯಿತು, ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಮಧ್ಯರಾತ್ರಿ ಹೊತ್ತು ಕಾರ್ ನಿಂತಿದೆ, ಕಾರ್ ಮುಂದೆ ಹೋಗ್ತಾ ಇಲ್ಲ, ಹಿಂದಕ್ಕೆ ಹೋಗ್ತಾ ಇಲ್ಲ. ತುಂಬ ಫ್ಯಾಮಿಲಿ ಇದೆ ಕಾರಲ್ಲಿ. ಅವರ ಪ್ರಾರ್ಥನೆ ಮಾಡ್ಕೊಂಡು, ದೇವರೇ ನಮ್ಮನ್ನು ಕಾಪಾಡು, ದೇವರೇ ನಮ್ಮನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಯಾರ ಹುಡುಗ ಒಬ್ಬ ಮೆಕ್ಯಾನಿಕ್ ಬರ್ತಾನೆ ಬೈಕಲ್ಲಿ, ಪರಿಚಯ ಇಲ್ಲ ಎಂಥದಿಲ್ಲ. ಮೆಕ್ಯಾನಿಕ್ ಬರ್ತಾನೆ, ಕಾರ್ನ ಬ್ಯಾನೆಟ್ ಓಪನ್ ಮಾಡ್ತಾನೆ, ಯಾವುದೋ ನಟ್ ಬೋಲ್ಟನ್ನು ತಟ್ಟಿ ಒಂದು ಸ್ಕ್ರೂವನ್ನು ಟೈಟ್ ಮಾಡ್ತಾನೆ. ಕಾರ್ ಸ್ಟಾರ್ಟ್ ಆಯ್ತು. ಕಾರ್ ಸ್ಟಾರ್ಟ್ ಆದಾಗ ಓನರ್ ಕೇಳ್ತಾನೆ, ತುಂಬ ಥ್ಯಾಂಕ್ಸ್ ಕಣೋ, ದೇವರೇ ಕಳಿಸಿದ, ನಾನು ದೇವರೇ ಕಳಿಸಿರ್ತಕ್ಕಂಥದ್ದು, ಎಷ್ಟಪ್ಪ ನಿನ್ನ ಚಾರ್ಜ್ ಅಂತ ಕೇಳುವಾಗ ಅವನು 100 ರೂಪಾಯಿ ಹೇಳ್ತಾನೆ. ಆಗ ಬಾಸ್ ಕೇಳ್ತಾನೆ, ಒಂದು ನಟ್ಟನ್ನು ಟೈಟ್ ಮಾಡಿದೆಯಾ ಪುಣ್ಯಾತ್ಮ, ಒಂದು ನಟ್ಟನ್ನು ಟೈಟ್ ಮಾಡಿದೆಯಾ ಪುಣ್ಯಾತ್ಮ, 100 ರೂಪಾಯಿ ಯಾಕೆ ಅಂತ ಕೇಳ್ತಾನೆ. ಆಗ ಆ ಅದ್ಭುತವಾಗಿರ್ತಕ್ಕಂಥ ಮೆಕ್ಯಾನಿಕ್ ಹೇಳ್ತಾನೆ, ಕೇಳುವನ ಮಾತುಗಳನ್ನು, ನನಗೆ ನಟ್ಟನ್ನು ಟೈಟ್ ಮಾಡೋದಕ್ಕೋಸ್ಕರ 1 ರೂಪಾಯಿ ಕೊಡಿ ಪರವಾಗಿಲ್ಲ, ಬಟ್ ಯಾವ ನಟ್ಟಂತ ಹುಡುಕಿದ್ನಲ್ಲ ಅದಕ್ಕೆ 99 ರೂಪಾಯಿ ಕೊಡಬೇಕು. ಕರೆಕ್ಟಾ? ಯಾವ ನಟ್ಟು ಅಂತ ಹುಡುಕಿದಕ್ಕೆ 99 ರೂಪಾಯಿ ಕೊಡಬೇಕು ಅಂತ ಹುಡುಗ ಹೇಳ್ತಾನೆ. ಕರೆಕ್ಟಾ ಅವನ ಮಾತುಗಳು? ಹೌದಾ? ನಾನು ಸ್ಟಾರ್ಟ್ ಮಾಡಿದೆ ಇವತ್ತು. ಭಾರತೀಯ ದಂಡ ಸಂಹಿತೆ ಅಂತಿದೆ, ಇಂಡಿಯನ್ ಪೀನಲ್ ಕೋಡ್ ಅಂತ ನಾವು ಕರಿತೇವೆ. ಇಂಥದಕ್ಕೆ ಈ ಶಿಕ್ಷೆ, ಇಂಥದಕ್ಕೆ ಈ ಶಿಕ್ಷೆ ಅಂತೆ ಸರ್. ಅದು ಇಲ್ಲಿ ವರ್ಕ್ ಆಗೋದಿಲ್ಲ. ಭಾರತೀಯ ದಂಡ ಸಂಹಿತೆ ನಮ್ಮ ಹಾಸ್ಟೆಲ್ ಒಳಗಡೆ ವರ್ಕ್ ಆಗೋದಿಲ್ಲ. ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದ್ರೆ ಆಯ್ತಷ್ಟೆ. ಯಾವ ಮಗುವಿನ ಇಮೋಷನ್ಸ್ಗಳು ಹೇಗಿದೆ, ವೀಕ್ನೆಸ್ಗಳಲ್ಲ, ಇಮೋಷನ್ಸ್ಗಳು ಹೇಗಿದೆ ಅಂತ ಗೊತ್ತಾದ್ರೆ ನಿಮಗೆ ಮೌಲ್ಡ್ ಮಾಡ್ಲಿಕ್ಕಾಗತ್ತೆ ಅವರನ್ನು. ಮೈ ಹಂಬಲ್ ರಿಕ್ವೆಸ್ಟ್, ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೇನೆ ಸರ್, ಯಾವುದೇ ಮಗುವನ್ನು ಇಮೋಷನಲ್ಲಿ ಹ್ಯಾಂಡಲ್ ಮಾಡಿ, ಭಾವನಾತ್ಮಕವಾಗಿ ಹ್ಯಾಂಡಲ್ ಮಾಡ್ಲಿಕ್ಕಾಗತ್ತೆ ನಮಗೆ. ಪನಿಷ್ಮೆಂಟ್ ಕೊಡಬೇಕು ಅಂತಿಲ್ಲ, ಫಿಸಿಕಲ್ ಪನಿಷ್ಮೆಂಟ್ಗಳು ಬೇಡ. ಫಿಸಿಕಲ್ಗಿಂತ ಇನ್ಸಲ್ಟ್ ಮಾಡುವಂಥದ್ದು ಇನ್ನೂ ದೊಡ್ಡ ಪನಿಷ್ಮೆಂಟು. ಮಕ್ಕಳು ಸುಸೈಡ್ ಮಾಡಿಕೊಂಡ ಎಕ್ಸಾಂಪಲ್ಸ್ ಇದೆ. ಇನ್ಸಲ್ಟ್ ಮಾಡಿದರೆ, ಬೈದ್ರೆ ಮಕ್ಕಳು ಬೇಡದ್ದನ್ನು ಮಾಡ್ಕೊಂಡಂಥ ಎಕ್ಸಾಂಪಲ್ ಇದೆ. ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗುವಂಥದ್ದಲ್ಲ, ಹೊಡೆಯುವಂಥದ್ದಲ್ಲ. ಕರ್ದು ಬುದ್ಧಿ ಹೇಳಿದ್ರೆ ಮಕ್ಕಳು ಸರಿಪಡಿಸ್ಕೋತಾರೆ. ಬುದ್ಧಿ ಹೇಳಲಿಕ್ಕೆ ಹೋಗೋ ಒಂದು ಲ್ಯಾಂಗ್ವೇಜ್ ನಿಮ್ಗೆ ಕಲಿಸ್ಕೊಡ್ತೇನೆ ನಾನು. ಯಾವುದೇ ಮಗುವನ್ನು ಕರೆಕ್ಷನ್ ಮಾಡ್ಲಿಕ್ಕೆ ನೀವು ಕೂತಾಗ ದರ್ ಇಸ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಸ್ಯಾಂಡ್ವಿಚ್ ಕ್ರಿಟಿಸಿಸಮ್. ಏನದು ಸ್ಯಾಂಡ್ವಿಚ್ ಅಂತ ಹೇಳಿದ್ರೆ, ಮೇಲೆ ಒಂದು ಬ್ರೆಡ್ಡು, ಮಧ್ಯ ಒಂದು ಜಾಮು, ಕೆಳಗೆ ಒಂದು ಬ್ರೆಡ್. ಕರೆಕ್ಟಾ? ಮೇಲೆ ಒಂದು ಬ್ರೆಡ್ಡು, ಮಧ್ಯ ಒಂದು ಜಾಮ್, ಸ್ವೀಟ್ ಜಾಮ್ ಇದೆ, ಕೆಳಗೆ ಒಂದು ಬ್ರೆಡ್. ಕರೆಕ್ಟ್ ಅಲ್ಲ? ಅದಕ್ಕೆ ನಾವು ಸ್ಯಾಂಡ್ವಿಚ್ ಅಂತ ಕರೀತೇವೆ.
ಯಾವುದೇ ಮಗುವನ್ನು ಕರೆದು ಮಾತಾಡಿಸುವಾಗ ಮೊದಲು ಆ ಮಗುವಿನ ಒಳ್ಳೆಯದನ್ನ ಹೇಳಿ, ಪಾಸಿಟಿವ್ ಹೇಳಿ. ಆಮೇಲೆ ಸಣ್ಣದಾಗಿರ್ತಕ್ಕಂಥ ಮೈನಸ್ ಒಂದು ಕ್ರಿಟಿಸಿಸಮ್ ಅನ್ನು ಹೇಳಿ. ಮುಗಿಸುವಾಗ ಮತ್ತೆ ಪಾಸಿಟಿವ್ ಕೊಟ್ಟು ಮುಗಿಸಿ. ಬಹಳ ಇಫೆಕ್ಟಿವ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಕಲಿಸ್ಕೊಡ್ತಾ ಇದ್ದೀನಿ. ಮಾಡ್ಲಿಕ್ಕೆ ಆಗತ್ತ ನಾನು ರಿಪೀಟ್ ಮಾಡ್ತೇನೆ. ಯಾವುದೇ ವಿದ್ಯಾರ್ಥಿಯನ್ನ ಯಾರನ್ನಾದ್ರೂ ಸ್ನೇಹಿತರೆ ಕರೆದು ಮಾತಾಡಿಸುವಾಗ ಫಸ್ಟ್ ಯೂಸ್ ಪಾಸಿಟಿವಿಟಿ. ನೋಡಪ್ಪ ನೀನು ಒಳ್ಳೆ ಹುಡುಗ, ನೋಡಮ್ಮ ನೀನು ಒಳ್ಳೆ ಹುಡುಗಿ, ಇಂತಿಂಥ ಪೇರೆಂಟ್ಸ್ ನಿಂದು, ಬಹಳ ಅದ್ಭುತವಾಗಿರ್ತಕ್ಕಂಥ ಪೇರೆಂಟ್ಸ್ ನಿಂಗೆ ಸಿಕ್ಕಿದ್ದಾರೆ, ನೀನು ಅದ್ಭುತವಾಗಿರ್ತಕ್ಕಂಥ ಒಂದು ಊರಿಂದ ಬಂದವಳು, ಅದ್ಭುತವಾದ ಊರಿಂದ ಬಂದವಳು, ಸ್ಟಡೀಸಲ್ಲಿ ತುಂಬ ಚೆನ್ನಾಗಿದ್ದಿ, ತುಂಬ ಒಳ್ಳೆಯದಾಗಿ ಸ್ಟಡಿ ಮಾಡ್ತಾ ಇದ್ದಿ. ಪಾಸಿಟಿವ್ ಕೊಡಿ, ಆಗ ಮಗು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಪಾಸಿಟಿವ್ ಸ್ಟ್ರೋಕ್ಸ್ಗಳನ್ನು ಕೊಟ್ಟಾಗ ಮಗುವಿನ ಕಿವಿ ಓಪನ್ ಆಗ್ತಾ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ, ನೋಡು ಮಗು, ಇತ್ತೀಚೆಗೆ ನನ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ, ಮಾರ್ಕ್ಸ್ಗಳು ಕಮ್ಮಿ ಆಗ್ತಾ ಇದೆ, ತಪ್ಪುಗಳಾಗ್ತಾ ಇದೆ, ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬೆಳಿಗ್ಗೆ ಹೇಳುವಾಗ ಲೇಟ್ ಆಗ್ತಾ ಇದೆ, ಮಾರ್ಕ್ಸ್ಗಳು ಫಾಲ್ ಆಗ್ತಾ ಇದೆ, ನೋಡ್ತಾ ಇದ್ದಿ ಮಾರ್ಕ್ಸ್ಗಳು ಕಡಿಮೆ ಆಗ್ತಾ ಇದೆ. ನೆಗೆಟಿವ್ ಸ್ಟ್ರೋಕ್. ಮುಗಿಸುವಾಗ ನನಗೆ ಭರವಸೆ ಇದೆ ನೀನು ಚೆನ್ನಾಗಿ ಮಾಡ್ತೀಯಾ, ನನಗೆ ಭರವಸೆ ಇದೆ. ಒಬ್ಬ ವಾರ್ಡನ್ ಮಾತಾಡಬೇಕಾಗಿರ್ತಕ್ಕಂಥ ಬೆಸ್ಟ್ ಲ್ಯಾಂಗ್ವೇಜ್ ಏನಂದ್ರೆ, ನನಗೆ ಭರವಸೆ ಇದೆ, ಐ ಡೂ ಹ್ಯಾವ್ ದ ಫೇತ್, ನನಗೆ ಭರವಸೆ ಇದೆ, ಇನ್ನೂ ಚೆನ್ನಾಗಿ ಮಾಡ್ತೀಯಾ, 99% ನಿನ್ನ ಮಾರ್ಕ್ಸ್ ತಗೊಳ್ಳೋದು ನಿನ್ನ ಅರ್ಹತೆ ಅಲ್ಲ, ಇನ್ನೂ ಜಾಸ್ತಿ ತಗೋಬಹುದು. ತಿದ್ಬೋದ ಈ ಮಾತುಗಳನ್ನ? ಸರ್, ಒಂದು ಪಾಸಿಟಿವ್ ಪ್ರಾಕ್ಟೀಸ್ ಮಾಡಿದ್ದನ್ನ, ಒಂದು ನೆಗೆಟಿವ್, ಸಣ್ಣ ನೆಗೆಟಿವ್, ಅದು ಹೇಳಬೇಕಾದ ರೀತಿ ಹೇಳಬೇಕು. ಮುಗಿಸುವಾಗ ಮತ್ತೆ ಪಾಸಿಟಿವ್, ನನಗೆ ಭರವಸೆ ಇದೆ, ಇನ್ನೂ ಚೆನ್ನಾಗಿ ಮಾಡಬಹುದು. ನಿನ್ನ ಬಗ್ಗೆ ಅಶ್ವತ್ಥ ಸರ್ ಒಳ್ಳೆ ಮಾತು ಹೇಳ್ತಾ ಇದ್ರು, ನಾನು ಕೇಳಿದ್ದೇನೆ. ನಿನ್ನ ಬಗ್ಗೆ ಪ್ರಿನ್ಸಿಪಾಲ್ ಸರ್ ಮೊನ್ನೆ ಒಳ್ಳೆ ಮಾತು ಹೇಳಿದ್ದು ಕೇಳಿದ್ದೇನೆ. ನಿನ್ನ ಬಗ್ಗೆ ಮೊನ್ನೆ ಇಂಥ ಸರ್ ಮೊನ್ನೆ ಒಳ್ಳೆ ಮಾತು ಹೇಳಿದನ್ನ ಕೇಳಿದ್ದೇನೆ. ಸರ್, ಇದು ಎಂಡೋರ್ಸ್ಮೆಂಟು, ಇದನ್ನ ಕಲಿಬೇಕು, ಇದನ್ನ ಕಲಿಬೇಕು. ನನ್ನ ಪ್ರೀತಿ ವಿದ್ಯಾರ್ಥಿ, ಹೆಸರು ಹಿಡಿದು ಕರೀರಿ, ಪ್ರತಿಯೊಬ್ಬರನ್ನ ಕೂಡ ಹೆಸರು ಹಿಡಿದು ಕರೀರಿ. ನಿನ್ನ ಬಗ್ಗೆ ಮೊನ್ನೆ ಪ್ರಿನ್ಸಿಪಾಲ್ ಸರ್ ಒಳ್ಳೆ ಮಾತು ಹೇಳಿದ್ದು ಕೇಳಿದ್ದೇನೆ. ನಾನು ಒಳ್ಳೆ ಮಾತು ಹೇಗೂ ಹೇಳ್ತೇನೆ, ಬೇರೆಯವರ ಒಳ್ಳೆ ಮಾತನ್ನ ಎಂಡೋರ್ಸ್ ಮಾಡೋದನ್ನ ಕಲಿತೇನೆ ಸರ್. ವರ್ಕ್ ಆಗುತ್ತೆ ಇದು, ಮಾಡಿ ನೋಡಿ ಸರ್. ಮುಗಿಸುವಾಗ ಒಂದು ಪಾಸಿಟಿವ್ ಸ್ಟ್ರೋಕ್, ನಂಗೆ ಭರವಸೆ ಇದೆ ಪುಣ್ಯಾತ್ಮ, ಇನ್ನೂ ಚೆನ್ನಾಗಿ ಮಾಡು. ಜಗತ್ತಿನ ಅತಿ ದೊಡ್ಡ ಕ್ರಿಮಿನಲ್ ಕೂಡ ತಿದ್ದಲಿಕ್ಕೆ ಆಗತ್ತೆ ಸರ್, ಈ 3 ಲ್ಯಾಂಗ್ವೇಜ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ. ಒಂದು ಪಾಸಿಟಿವ್ ಸ್ಟ್ರೋಕ್, ಒಂದು ನೆಗೆಟಿವ್ ಸ್ಟ್ರೋಕ್, ಒಂದು ಪಾಸಿಟಿವ್ ಸ್ಟ್ರೋಕ್. ಮಾಡ್ಲಿಕ್ಕೆ ಆಗತ್ತೇನ್ರಿ? ಪ್ರಾಕ್ಟೀಸ್ ಮಾಡ್ಬೋದಾ? ಇದನ್ನ ರಿಕ್ವೆಸ್ಟ್ ಅಂತ ಪಾಸಿಟಿವ್ ಮಾಡ್ಬೋದಾ? ಮಕ್ಕಳ ಜೊತೆ ಮಾತಾಡುವಾಗ ಟೆನ್ಷನ್ ಮಾಡಿಕೊಂಡು ಟೆನ್ಷನ್ ದಾಟಿಸುವಂಥದ್ದಲ್ಲ. ಮಕ್ಕಳಿಗೆ ಟೆನ್ಷನ್ ಮಾಡಿ ನಮ್ಮ ಆರೋಗ್ಯ ಹಾಳಾಗ್ತದೆ. ಒತ್ತಡ ಮಾಡಿಕೊಂಡ್ರೆ ಮಕ್ಕಳ ಆರೋಗ್ಯ ಮಾತ್ರ ಹಾಳಾಗೋದಲ್ಲ, ಹಾಸ್ಟೆಲ್ನ ಆರೋಗ್ಯ ಮಾತ್ರ ನಮ್ಮ ಆರೋಗ್ಯ ಹಾಳಾಗುತ್ತೆ ಸರ್. ಒತ್ತಡ ಬೇಡ ಅಂತ ಹೇಳುತ್ತೆ. ಮಕ್ಕಳಿಗೆ ಒತ್ತಡ ಹಾಕೊಂಡ್ರೆ ಮಕ್ಕಳು ಕಲಿಯುವುದಿಲ್ಲ ಸರ್, ಹೌದಲ್ಲ? ಒಂದು ಅದ್ಭುತವಾದ ಎಕ್ಸ್ಪೆರಿಮೆಂಟ್ ನಾನು ನಿಮ್ಗೆ ಹೇಳ್ತೇನೆ. ಒಬ್ಬ ವಿಜ್ಞಾನಿ ಮಾಡತಕ್ಕಂಥ ಎಕ್ಸ್ಪೆರಿಮೆಂಟು. ಸ್ಕಿನ್ನರ್ ಅಂತ ಒಬ್ಬ ವಿಜ್ಞಾನಿ ಇದ್ದಾನೆ. ಅವನೇನು ಮಾಡ್ತಾನೆ ಗೊತ್ತಾ? ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಇಲಿಯನ್ನು ತಂದು ಗೂಡಲ್ಲಿ ಹಾಕ್ತಾನೆ. ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಇಲಿ ಮರಿ ಅದು. ಅದಕ್ಕೆ ಎಲ್ಲವನ್ನು ಹಾಕ್ತಾನೆ, ಮೃಷ್ಟಾನ್ನ ಭೋಜನವನ್ನು ಹಾಕ್ತಾನೆ, ಚಿಕನ್ ಬಿರಿಯಾನಿ ಹಾಕ್ತಾನೆ, ತಿನ್ನು ಮಗ ಅಂತ ಹೇಳ್ತಾನೆ. ಆದರೆ ಯಾವಾಗ ತಿನ್ಲಿಕ್ಕೆ ಬಂದಾಗ ಆ ಕಡೆಯಿಂದ ಒಂದು ಬೆಕ್ಕಿನ ಸೌಂಡನ್ನು ಕ್ರಿಯೇಟ್ ಮಾಡ್ತಾನೆ. ಆಡಿಯೋ ಮೂಲಕ ಬೆಕ್ಕಿನ ಸೌಂಡನ್ನು ಕ್ರಿಯೇಟ್ ಮಾಡ್ತಾನೆ. ಅದು ಯಾವಾಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಆ ಕಡೆ ಮಿಯಾವ್ ಅಂತ ಸೌಂಡ್ ಬರ್ತದೆ, ಅದು ಓಡಿ ಹೋಗ್ತದೆ ಭಯದಿಂದ. ಪ್ರತಿ ಸಲ ತಿನ್ಲಿಕ್ಕೆ ಬಂದಾಗ ಆ ಮಿಯಾವ್ ಸೌಂಡಿಗೆ ಹೆದರಿಕೊಂಡ ಬೆಕ್ಕು ಓಡಿ ಹೋಗ್ತದೆ. ಅದು ತಿನ್ನೋದೇ ಇಲ್ಲ. ಒಂದು ವಾರ ಆದ ನಂತರ ಆ ನಾಯಿ ಆ ಅದ್ಭುತವಾಗಿರ್ತಕ್ಕಂಥ ಇಲಿ ಮರಿಯನ್ನು ಡಿಸೆಕ್ಟ್ ಮಾಡಿದಾಗ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಅದರ ದೇಹದ ಒಳಗಿನ ಪಾರ್ಟ್ಗಳು ಸತ್ತು ಹೋಗಿದೆ. ಒಳಗಿನ ಪಾರ್ಟ್ಗಳು ತುಂಬ ಪ್ರಾಯ ಆದ ಹಾಗೆ ಮುದಿಯಾಗಿ ಬಿಟ್ಟಿವೆ ಅಂತ ಸ್ಕಿನ್ನರ್ ಹೇಳ್ತಾನೆ. ಕರೆಕ್ಟಾ ಈ ಮಾತು? ಸರ್, ಭಯದ ವಾತಾವರಣದಿಂದ ಮಕ್ಕಳು ಚೆನ್ನಾಗಿ ಓದಲ್ಲ. ಮಕ್ಕಳಿಗೆ ಆತ್ಮೀಯವಾದ ವಾತಾವರಣ ಕ್ರಿಯೇಟ್ ಮಾಡಿ. ಮಕ್ಕಳನ್ನ ಓದಲಿಕ್ಕಂತ ಬಿಟ್ಟಾಗ ನಾವೊಂದು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿ, ಮೈ ರಿಕ್ವೆಸ್ಟ್. ಆಗತ್ತಾ ನಮ್ಮ ಕೈಲಿ? ನೋಡಿ, ಸೂಪರ್ವಿಷನ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ನಮ್ಮ ಕೈಲೊಂದು ಪುಸ್ತಕ ಇದ್ರೆ ಮಕ್ಕಳು ಇನ್ನೂ ಚೆನ್ನಾಗಿ ಓದ್ಕೋತಾರೆ. ನೀವು ಹೇಳಬೇಕು ಅಂತಿಲ್ಲ.
ಮಕ್ಕಳಿಗೆ ನೀವು ಏನು ಮಾಡಬೇಕು ಅಂತ ಹೇಳ್ತೀರಿ ಅದನ್ನು ನೀವು ಮೊದಲು ಮಾಡಲಿಕ್ಕೆ ಪ್ರಯತ್ನಿಸಿ. ರಿಕ್ವೆಸ್ಟ್ ನಂದು, ನಾನು ಆರ್ಡರ್ ಮಾಡ್ಲಿಕ್ಕೆ ಬಂದಿಲ್ಲ, ಕಮಾಂಡ್ ಮಾಡ್ಲಿಕ್ಕೆ ಬಂದಿಲ್ಲ. ಮಕ್ಕಳಿಗೆ 4 ಗಂಟೆಗೆ ನೀವು ಎಬ್ಬಿಸಬೇಕು ಅಂತಾದರೆ ನಾನು 4 ಗಂಟೆಗೆ ಹೇಳಲಿಕ್ಕೆ ಆಗ್ತದಾ? ಮಕ್ಕಳು ಸತ್ಯವನ್ನೇ ಹೇಳಬೇಕು ಅಂತಾರೆ, ನಾನು ಸತ್ಯವನ್ನು ಹೇಳಲಿಕ್ಕೆ ಆಗ್ತದಾ? ಮಕ್ಕಳು ಪುಸ್ತಕವನ್ನು ಓದಬೇಕು ಅಂತಾದರೆ ಮಕ್ಕಳು ಪುಸ್ತಕವನ್ನು ಓದೋದಕ್ಕಿಂತ ಮೊದಲು ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನಾ? ಕಮಾಂಡ್ ಮಾಡೋದು ಮೊದಲು ನಾನು ಅನುಷ್ಠಾನ ಮಾಡ್ಕೋತೇನಾ? ಈ ಥರ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗತ್ತಾ? ಸಿಂಪಲ್ ಥಿಂಗ್ಸ್ ಮಾಡ್ಲಿಕ್ಕಾಗ್ತದಾ? ಮಾಡ್ಲಿಕ್ಕಾಗತ್ತಾ ಸರ್? ತುಂಬ ಪ್ರಾಮುಖ್ಯವಾದ ಮಾತು ರಿಪೀಟ್ ಮಾಡ್ತೇನೆ. ನಾವು ಎಲ್ಲಿ ಸೋಲ್ತೇವೆ ಗೊತ್ತಾ? ಪೇರೆಂಟ್ಸ್ ಒಟ್ಟಿಗೆ ಮಾತಾಡುವಾಗ ಡಿಫರೆಂಟ್ ಕಮ್ಯುನಿಕೇಶನ್. ಸಂಜೆ ಆಗುವಾಗ ಪೇರೆಂಟ್ಸ್ ಬಹಳ ತಾಳ್ಮೆಯಿಂದ ಬಹಳ ಕಾಳಜಿಯಿಂದ ಫೋನ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತು ಯಾರಿಗೂ 10-20 ಮಕ್ಕಳಿಲ್ಲ ಸರ್, ಒಂದೇ ಮಗು, 2ನೇ ಮಗು ಇರತಕ್ಕಂಥ, ಹೌದಲ್ಲ? ಮಕ್ಕಳನ್ನ ಪ್ರೀತಿ ಮಾಡ್ತಾರಲ್ಲ ಪೇರೆಂಟ್ಸು, ಪ್ರೀತಿ ಮಾಡ್ತಾರಲ್ಲ ಸರ್? ಆಗ ಪೇರೆಂಟ್ಸ್ ಇದ್ದು ಕಾಲ್ ಬಂದಾಗ ಜವಾಬ್ದಾರಿಯಿಂದ ತುಂಬ ಪ್ರೀತಿಯಿಂದ ಮಾತಾಡ್ಲಿಕ್ಕಾಗತ್ತಾ? ನನಗೆ ಗೊತ್ತಿಲ್ಲ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಂತ ಹೇಳಿ. ಹೌದು, ಒಮ್ಮೆ ರೆಕಾರ್ಡ್ ಮಾಡಿ ನೋಡ್ಬೇಕು, ಗೊತ್ತಾಗತ್ತಾನೆ ಹೇಗೆ ಮಾತಾಡ್ತೀರಂತ. ರೆಕಾರ್ಡ್ ಮಾಡ್ಕೊಂಡ್ರೆ ಗೊತ್ತಾಗತ್ತಾನೆ. ತಪ್ಪುಗಳನ್ನು ಹೇಳೋದಲ್ಲ ನಾನು. ಪೇರೆಂಟ್ಸ್ ಒಟ್ಟಿಗೆ ಮಾತಾಡುವಾಗ ಇನ್ನೂ ಜಾಸ್ತಿ ಕಾಳಜಿಯಿಂದ ಮಾತಾಡಿ. ಮಗುವಿನ ಪ್ಲಸ್ಗಳನ್ನು ಮಾತ್ರ ಹೇಳಿ, ಮೈನಸ್ಗಳನ್ನು ಹೇಳಬೇಡಿ. ಚಾಡಿ ಆಗಬಾರದು. ನಿಮ್ಮ ಮಗಳಿದ್ದಾಳಲ್ಲ ಮೊನ್ನೆ ಹೀಗೆಲ್ಲ ಮಾಡಿದ್ಲು ಅಂತ ಹೇಳಿ ಅವರನ್ನು ಇನ್ನಷ್ಟು ಆತಂಕಕ್ಕೆ ಹಾಕೋದಕ್ಕಿಂತ ಪಾಸಿಟಿವ್ ಮಾತ್ರ ಹೇಳಿ, ನೆಗೆಟಿವ್ ಬೇಡವೇ ಬೇಡ. ಯಾವುದೇ ಪೇರೆಂಟ್ಸ್ ಒಟ್ಟಿಗೆ ಮಾತಾಡುವಾಗ ತಾಳ್ಮೆಯಿಂದ ಮಾತಾಡಿ, ತಾಳ್ಮೆಯಿಂದ ಕಾಲ್ ತಗೊಳ್ಳಿ, ಎಲ್ಲ ಕಾಲ್ ತಗೊಳ್ಳಿ. ಮಿಸ್ ಕಾಲ್ಗಳಿದ್ರೆ ಮತ್ತೆ ಕಾಲ್ ತಗೊಳ್ಳಿ, ಪರವಾಗಿಲ್ಲ. ಕರೆಕ್ಟಾಗಿ ಹೇಳಿ, ನಿಮ್ಮ ಮಗಳು ಈ ರೀತಿ ಮಾಡಿದ್ದಾರೆ, ಎಕ್ಸಾಮಲ್ಲಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗಿ ಕಲಿತಾ ಇದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾನೆ, ಸ್ಪೋರ್ಟ್ಸಲ್ಲಿ ಮೊನ್ನೆ ಚಾಂಪಿಯನ್ಶಿಪ್ ತಗೊಂಡ, ಹೇಳ್ಬೋದಾ? ಇದನ್ನ ಹೇಳ್ಬೋದಾ ಸರ್? ಸೊ ಪೇರೆಂಟ್ಸಿಗೆ ಒಂದು ಪಾಸಿಟಿವ್ ನೋಟ್ ಕೊಡೋ ಕೆಲಸವನ್ನ ಮಾಡ್ಬೋದಾ ಸರ್? ತಾಳ್ಮೆಯಿಂದ ಮಾತಾಡ್ಬೋದಾ ಪೇರೆಂಟ್ಸ್ ಒಟ್ಟಿಗೆ? ತುಂಬ ಪೇಷನ್ಸ್ ಒಟ್ಟಿಗೆ ಮಾತಾಡ್ಬೋದಾ? ಮತ್ತೆ ಹೇಳ್ತೇನೆ, ತಲೆ ಒಳಗೆ ಐಸ್ ಫ್ಯಾಕ್ಟ್ರಿ, ನಾಲಗೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ವರ್ಕ್ ಆಗ್ಬೋದಾ ಸರ್? ಮಾಡ್ಬೋದಾ? ಇದನ್ನ ಮಾಡಿ ನೋಡಿ, ರಿಸಲ್ಟ್ ಮತ್ತೆ ನಂಗೆ ಹೇಳಿ ಸರ್. ನಮ್ಮ ಕ್ರಿಯೇಟಿವ್ ಕಾಲೇಜಿನ ಸ್ನೇಹಿತರ ಹಾಸ್ಟೆಲ್ ಅಂದ್ರೆ ಸ್ನೇಹಿತರೆ ಅದು ಸ್ವರ್ಗ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ನಮಗೆ ಮಕ್ಕಳಿಗೆ ಇಡೀ ದಿನ ಕೂತ್ಕೊಂಡು ಓದಲಿಕ್ಕೆ ಆಗೋದಿಲ್ಲ ಸರ್. ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಒಂದು ವಾತಾವರಣ ಬೇಕು. ರಿಲ್ಯಾಕ್ಸ್ ಮಾಡೋದು ಹೇಗಂತ ಕೂಡ ಯೋಚನೆ ಮಾಡಿ. ಕೆಲವರಿಗೆ ಮ್ಯೂಸಿಕನ್ನು ಕೇಳುವಂಥದ್ದು ಆಸಕ್ತಿ ಇದೆ, ಕೆಲವು ಪುಸ್ತಕ ಓದುವಂಥ ಆಸಕ್ತಿ ಇದೆ, ಕೆಲವರಿಗೆ ಆಟಗಳನ್ನು ಆಡುವಂಥ ಆಸಕ್ತಿ ಇದೆ, ಕೆಲವರಿಗೆ ವಾಲಿಬಾಲ್, ಥ್ರೋಬಾಲ್ ಎಲ್ಲ ಆಟ ಆಡಬೇಕು ಸಾಯಂಕಾಲ. ಏನೆಲ್ಲ ಅವಕಾಶ ಉಂಟು ಸ್ನೇಹಿತರೆ, ಮಾಡಿಕೊಡಿ ಮಕ್ಕಳಿಗೆ. ಯಾಕಂದರೆ 24 ಗಂಟೆ ಓದಲಿಕ್ಕೆ ಯಾವುದೇ ಮಗು ಮೆಷಿನ್ ಅಲ್ಲ, ಹೌದೇನ್ರಿ? ಈಗ ನಾವಾದರೂ 16 ಗಂಟೆ ಓದ್ತೇವೆ ದಿವಸಕ್ಕೆ, ಓದ್ಲಿಕ್ಕೆ ಆಗತ್ತಾ ನಮಗೆ? ಯಾವುದೇ ಮಗು ಮೆಷಿನ್ ಅಲ್ಲ ಸರ್. ಮಗು ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ಸೌಲಭ್ಯ, ಬಹಳ ಕ್ರಿಯೇಟಿವ್ ಸೌಲಭ್ಯ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆತ್ಮ ಅದು. ಮಗು ಅದ್ಭುತವಾದ ಆತ್ಮ ಅದು. ನಾನು ಮತ್ತೆ ಹೇಳ್ತೇನೆ, ಪ್ರತಿ ಮಗು ರಿಲ್ಯಾಕ್ಸೇಷನ್ ಆಸೆ ಪಡ್ತದೆ, ಪ್ರತಿ ಮಗು ತಾಯಿ ಪ್ರೀತಿ ಆಸೆ ಪಡ್ತದೆ, ಪ್ರತಿ ಮಗು ತಂದೆ ಪ್ರೀತಿ ಆಸೆ ಪಡ್ತದೆ, ಪ್ರತಿ ಮಗು ತಪ್ಪುಗಳನ್ನು ಮಾಡಿ 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 ತಿದ್ದಿಕೊಳ್ಳಿಕ್ಕೆ ಅವಕಾಶ ಬೇಕು ಅಂತ ಹೇಳ್ತದೆ. ನನ್ನ ಪ್ರೀತಿ ಬಂಧುಗಳೇ, ನನ್ನ ಕೊನೆಯ ಮಾತು, ಟೈಮ್ ಮುಗೀತು ನಂದು. ನನ್ನ ಮಾತನ್ನು ಮುಗಿಸ್ತೇನೆ. ಯಾವ ಮಗು ಕಲಿಕೆಯಲ್ಲಿ ಟಾಪರ್ ಆಗಿದ್ದುಕೊಂಡು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಮುಂದೆ ವಿಜ್ಞಾನಿನೋ ಡಾಕ್ಟ್ರೋ ಸ್ನೇಹಿತರ ಆಗುತ್ತಲ್ಲ, ಆ ಮಕ್ಕಳು ನಮ್ಮ ನೆನಪಿಟ್ಟುಕೊಳ್ಳೋದಕ್ಕಿಂತ ಜಾಸ್ತಿ ಯಾರೋ ದೊಡ್ಡ ಮಕ್ಕಳಿದ್ದಾರೆ, ಯಾರ ಕೊನೆ ಬೆಂಚಲ್ಲಿದ್ದಾರೆ, ಅವರು ನಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ. ಸೊ ಯಾವುದೇ ಮಗುವನ್ನ ತಾರತಮ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಮೈ ರಿಕ್ವೆಸ್ಟ್. ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳನ್ನ ಮಾಡೋದಿಲ್ಲ, ನಂಗೆ ಗೊತ್ತಿದೆ. ಖಂಡಿತ ನೀವು ಮಾಡೋದಿಲ್ಲ, ನಂಗೆ ಗೊತ್ತಿದೆ. ಇವನು ಬುದ್ಧಿವಂತ, ಇವನು ದಡ್ಡ, ಇವಳು ದಡ್ಡಿ, ಇವಳು ಬುದ್ಧಿವಂತ ಹುಡುಗಿ, ಇವಳು ಕ್ರಿಯೇಟಿವ್ ಆಗಿರ್ತಕ್ಕಂಥ ಹುಡುಗಿ, ಇವಳು ತುಂಬ ಚೆನ್ನಾಗಿ ಕಲಿತಾಳೆ, ತುಂಬ ಅದ್ಭುತವಾಗಿದ್ದಾಳೆ, ಪ್ರತಿ ಸಲ ಊರಿಂದ ಬರುವಾಗ ನನಗೆ ಉಪ್ಪಿನಕಾಯಿ ತಗೊಂಡ್ಬರ್ತಾಳೆ, ಪ್ರತಿ ಸಲ ಊರಿಂದ ಬರುವಾಗ ನನಗೆ ಹಪ್ಪಳ ತಗೊಂಡ್ಬರ್ತಾಳೆ. ನಾನು ಯಾವುದು ತಪ್ಪು ಅಂತ ಹೇಳೋದಿಲ್ಲ ಸರ್. ಬಟ್ ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಎಲ್ಲರನ್ನು ಸಮಾನವಾಗಿ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆದರೆ ಮಕ್ಕಳು ಅದ್ಭುತ ಆಗ್ತಾರೆ. ಯಾರಿಗೋ ಒಂದು ಮಗುವಿಗೆ ಫೇವರ್ ಮಾಡ್ಲಿಕ್ಕೆ ಹೋದರೆ ಆ ಮಗು ತಪ್ಪೋದು ಮಾತ್ರ ಅಲ್ಲ, ಎಲ್ಲ ಮಕ್ಕಳು ತಪ್ತಾರೆ. ಯಾಕೆ ನಾವು ಅಧ್ಯಾಪಕರು ಕ್ಲಾಸಲ್ಲಿ ಕಮಾಂಡ್ ಕಳ್ಕೊಳ್ತೇವೆ ಗೊತ್ತಾ ನಿಮಗೆ? ನಾವು ಕೆಲವು ಮಕ್ಕಳಿಗೆ ಬಹಳ ಫೇವರೇಬಲ್ ಆಗಿರ್ತಾವೆ ಸರ್, ಅಂಥದ್ದಲ್ಲ. ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡಿ.
ಎಲ್ಲ ಮಕ್ಕಳು ಸಮಾನವಾಗಿ ನೋಡಿ ಸರ್. ಮಕ್ಕಳನ್ನು ಪ್ರೀತಿ ಮಾಡಿ, ಸಹಜವಾಗಿ ಪ್ರೀತಿ ಮಾಡಿ. ಮಕ್ಕಳು ನಿಮ್ಮನ್ನು ನೆನಪಿಟ್ಟುಕೊಳ್ತಾರೆ ಮಾತ್ರ ಅಲ್ಲ, ನಿಮ್ಮ ಹಾಸ್ಟೆಲನ್ನು ಸ್ವರ್ಗ ಮಾಡ್ತಾರೆ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಮತ್ತೆ ನಿಮ್ಮ ಕ್ಯಾಂಪಸ್ಸಿಗೆ ಬಂದಾಗ ನಿಮ್ಮ ಹತ್ರ ಓಡ್ಕೊಂಡು ಬಂದಿರ್ತಾರೆ. ಮಕ್ಕಳಿಗೆ ಒಳ್ಳೆ ಫುಡ್ಡನ್ನು ಕೊಡ್ತಾ ಇದ್ದೀರಿ ಸರ್, ಹತ್ರ ಕೂತು ಗಮನಿಸಿ ಊಟ ಮಾಡುತ್ತಾ ಇಲ್ವಾ ಅಂತ ಹೇಳಿ ದಯವಿಟ್ಟು ಗಮನಿಸಿ. ಒಳ್ಳೆ ಫುಡ್ಡನ್ನು ಕೊಡ್ತಾ ಇದ್ದ ನನಗೆ ಗೊತ್ತಿದೆ. ಮಕ್ಕಳು ಊಟ ಮಾಡುವಾಗ ಯಾಕೆ ಊಟ ಮಾಡೋದಿಲ್ಲ ಅಂತ ಗಮನಿಸ್ಕೊಳ್ಳಿ. ಮಕ್ಕಳು ರಾತ್ರಿ 9 to 9:30 ಓಪನ್ ಆಗುವಂಥ ಹೊತ್ತು ಹತ್ರ ಕೂತು ಮಾತಾಡಿ, ಮ್ಯೂಸಿಕನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡಿ, ರಿಲ್ಯಾಕ್ಸ್ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಿ, ಎಕ್ಸ್ಟ್ರಾ ಪುಸ್ತಕ ಓದಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಿ, ಗೇಮ್ಸಿಗೆ ಅವಕಾಶಗಳನ್ನು ಮಾಡಿಕೊಡಿ. ಪ್ರತಿ ಮಗುವಿಗೆ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಿ. ಆ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ಡಬಲ್ ಅವಕಾಶ ಕೊಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಮಕ್ಕಳು ಅದ್ಭುತ ಆಗ್ತಾರೆ, ನಿಮ್ಮ ಹಾಸ್ಟೆಲ್ ಅದ್ಭುತ ಆಗ್ತದೆ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿಯಾಗೋಣ. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಾಜೇಂದ್ರ ಭಟ್ರವರೇ ಹಾಗೂ ಸ್ಥಾಪಕ ಮಿತ್ರರೇ ಹಾಗೂ ಸಹೋದ್ಯೋಗಿ ಮಿತ್ರರೇ, ಅದ್ಭುತವಾಗಿ ವಿದ್ಯಾರ್ಥಿಗಳೊಂದಿಗೆ, ಮಕ್ಕಳೊಂದಿಗೆ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯದ್ದಾಗಿ ಮಕ್ಕಳನ್ನು ತಿದ್ದಬಹುದು ಎನ್ನುವಂತಹ ಅದ್ಭುತವಾದಂತಹ ಒಂದಿಷ್ಟು ಸಲಹೆ ಸೂಚನೆಗಳನ್ನು ನಮಗೆ ರಾಜೇಂದ್ರ ಭಟ್ರವರು ನೀಡಿದ್ದಾರೆ. ಈ ಹದಿಹರೆಯದ ಮಕ್ಕಳು ಎನ್ನುವಂತಹದ್ದು ಇನ್ನೂ ಒಂದಿಷ್ಟು ಮೌಲ್ಡ್ ಆಗಬೇಕಾಗಿರುವಂತಹ ಮಕ್ಕಳಾಗಿರ್ತಾರೆ. ಮನೆಯಲ್ಲಿ ಒಂದು ಅತ್ಯಂತ ಕಂಫರ್ಟ್ ಆಗಿರತಕ್ಕಂತಹ ಒಂದು ಝೋನ್ನಿಂದ ಇಲ್ಲಿ ಬಂದಿರ್ತಾರೆ. ಅದು ಬೋನ್ ಆಗಬಾರ್ದು. ಇಲ್ಲಿ ಕಂಫರ್ಟ್ ಝೋನಿಂದ ಬಂದವರು ಇಲ್ಲಿ ಬೋನಿಗೆ ಹೊಕ್ಕಿದ ಹಾಗೆ ಆಗಬಾರ್ದು. ಆ ರೀತಿಯದ್ದಾಗಿರತಕ್ಕಂಥ ಒಂದು ಸನ್ನಿವೇಶವನ್ನು ಯಾವ ರೀತಿಯಲ್ಲಿ ನಾವು ಕೊಡಬಹುದು ಮಕ್ಕಳಿಗೆ ಎನ್ನುವಂತಹದ್ದನ್ನು ಇಷ್ಟು ಹೊತ್ತು ರಾಜೇಂದ್ರ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವು ಮಕ್ಕಳೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಬಳಸುವಂತಹ ಪದಗಳ ಮೇಲೆ ಸ್ವಲ್ಪ ಹಿಡಿತ ಇರಲಿ ನಮಗೆ. ಯಾಕೆ ಅಂತಂದರೆ ಆ ಪದಗಳೇ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವಂಥದ್ದಾಗುತ್ತೆ. ಒಂದು ಕಥೆ ನನಗೆ ನೆನಪಾಗತ್ತೆ. ಒಬ್ಬ ರಾಜ ಇದ್ದಂತೆ. ರಾಜನ ಆಸ್ಥಾನದಲ್ಲಿ ಕವಿಗಳು, ಸಾಹಿತಿಗಳು, ಅದೇ ರೀತಿಯಲ್ಲಿ ಜ್ಯೋತಿಷಿಕರು ಎಲ್ಲರೂ ಇರ್ತಾರೆ. ಆ ಸಂದರ್ಭದಲ್ಲಿ ರಾಜ ತನ್ನ ಭವಿಷ್ಯವನ್ನು ಕೇಳಬೇಕು ಎಂಬುದಾಗಿ ಜ್ಯೋತಿಷಿಕರಲ್ಲಿ ವಿನಂತಿಸಿಕೊಳ್ತಾನೆ. ನನ್ನ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಹೇಳಿ ಅಂತ. ಆ ರಾಜನ ಎದುರಿನಲ್ಲಿ ಆಸ್ಥಾನದಲ್ಲಿ ಅನೇಕರಿದ್ದರು ಆ ರೀತಿಯದ್ದಾಗಿರತಕ್ಕಂತಹ ಜ್ಯೋತಿಷಿಕರು. ಒಬ್ಬ ಅತ್ಯಂತ ಪ್ರಸಿದ್ಧನಾದಂತಹ ಜ್ಯೋತಿಷಿಯೂ ಇದ್ದ ಅದರಲ್ಲಿ. ಅವನಲ್ಲಿ ರಾಜ ಕೇಳ್ತಾನೆ, ಹೇಗಿದೆ ಭವಿಷ್ಯ ಅಂತ. ಆ ಜ್ಯೋತಿಷಿ ಹೇಳುವಂತಹದ್ದು, ನಿನ್ನ ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ನಿನ್ನ ಕಣ್ಣೆದುರಲ್ಲೇ ಸಾಯ್ತಾರೆ. ಆವಾಗ ರಾಜನಿಗೆ ಒಂದು ರೀತಿಯಲ್ಲಿ ಕೋಪ ಬಂತು. ಆತನನ್ನು ತಕ್ಷಣ ಶಿಕ್ಷೆಗೊಳಪಡಿಸುವಂತೆ ಆಜ್ಞಾಪಿಸ್ತಾನೆ. ಮತ್ತೋರ್ವ ಜ್ಯೋತಿಷಿಯಲ್ಲಿ ಕೇಳ್ತಾರೆ. ಆವಾಗ ಆ ಜ್ಯೋತಿಷಿ ಹೇಳ್ತಾನೆ, ರಾಜನ್, ನಿನಗೆ ನಿನ್ನ ಕುಟುಂಬ ಸದಸ್ಯರ ಎಲ್ಲರಿಗೂ ಕೂಡ ಸದ್ಗತಿಯನ್ನು ಕರುಣಿಸುವಂತಹ ಭಾಗ್ಯ ನಿನಗಿದೆ ಅಂತ. ಎರಡೂ ಒಂದೇ ಅರ್ಥ. ಅಲ್ಲಿ ಸದ್ಗತಿ ಅಂತಂತಂದ್ರೂ ಇವನೇ ಕಣ್ಣೆದುರಿನಲ್ಲೇ ಎಲ್ಲರೂ ಸಾಯ್ತಾರೆ ಅಂತಲೇ ಅರ್ಥ. ಆದರೆ ಇನ್ನೊಬ್ಬ ಹೇಳಿದ್ದು ನೇರವಾಗಿ ಹೇಳಿದ್ದು. ಅಂದರೆ ನಾವು ಬಳಸುವಂತಹ ಪದಗಳು ಮಕ್ಕಳ ಮನಸ್ಸಿನ ಮೇಲೆ ಅದು ಎಷ್ಟು ಪರಿಣಾಮವನ್ನು ಬೀರ್ತವೆ ಎನ್ನುವಂತಹದ್ದು. ಅದು ಸ್ವಲ್ಪ ನಾವು ತುಂಬ ಜಾಗ್ರತೆಯಿಂದ ಮಕ್ಕಳ ಎದುರಿನಲ್ಲಿ ಬಳಸುವಂತಹ ಪದಗಳ ಮೇಲೆ ಸ್ವಲ್ಪ ನಮ್ಮ ಹಿಡಿತ ಎನ್ನುವಂತಹದ್ದು ಇರಬೇಕು. ಮತ್ತು ಮಕ್ಕಳ ಹತ್ರ ಸ್ವಲ್ಪ ಸರ್ ಹೇಳಿದ ಹಾಗೆ ಆದಷ್ಟು ಆಪ್ಯಾಯತೆಯಿಂದ ಮಾತನಾಡುವಂಥದ್ದು. ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡಾಗ ಖಂಡಿತವಾಗಿಯೂ ಕೂಡ ಮಕ್ಕಳನ್ನು ಏನು
ಕನ್ಕ್ಲೂಷನ್ನಲ್ಲಿ ನಾವು ಹೇಳುವುದಾದರೆ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಸಮಸ್ಯೆಗಳು ಕಡಿಮೆ ಆಗ್ತದೆ, ಖಂಡಿತವಾಗಿಯೂ ಕೂಡ. ಹಾಗಾಗಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಖಂಡಿತವಾಗಿಯೂ ಕೂಡ ಆ ವಿಶ್ವಾಸ ನಮಗಿದೆ, ಖಂಡಿತವಾಗಿಯೂ ಮಾಡ್ತಾ ಇದ್ದೀರಿ ನೀವು. ಆದರೆ ಇನ್ನಷ್ಟು ಆ ಇಂಪ್ರೂವೈಸೇಷನ್ ಎಂಬತಕ್ಕಂಥದ್ದು ಅಗತ್ಯ ಇದೆ. ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲವೂ ಕೂಡ ನಾವು ಅತ್ಯಂತ ತಾಳ್ಮೆಯಿಂದ ಮಕ್ಕಳ ನೈಜವಾಗಿರತಕ್ಕಂತಹ ಸಮಸ್ಯೆಗಳನ್ನು ಅರಿತುಕೊಂಡು ಆ ಸಮಸ್ಯೆಗೆ ಯಾವ ರೀತಿಯದ್ದಾಗಿರತಕ್ಕಂಥ ಪರಿಹಾರವನ್ನು ಕೊಡಬಹುದು ಎಂಬುದಾಗಿ ಯೋಚನೆಯನ್ನು ಮಾಡ್ತಾ ಆ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ಹೇಳ್ತಾ, ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಎಲ್ಲ ಮಾರ್ಗದರ್ಶನವನ್ನು ನೀಡಿದಂತಹ ರಾಜೇಂದ್ರ ಭಟ್ ಸರ್ ಅವರಿಗೆ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಭಾಳ ಸುಂದರವಾಗಿ ಮತ್ತು ಮನೋಜ್ಞವಾಗಿ ರಾಜೇಂದ್ರ ಭಟ್ ಸರ್ ಅವರು ಹಲವಾರು ವಿಚಾರಗಳನ್ನು ಇವತ್ತು ನಮ್ಮ ಕೈಗೊಳಿಸಿದ್ದಾರೆ. ಯಾಕಂತ ಹೇಳಿದರೆ ನಾವು ತುಂಬ ಸಲ ಅಂದ್ಕೊಳ್ತೇವೆ ನಮಗೆ ಗೊತ್ತು ಅಂತೇವೆ, ನಾವು ವೈಯಕ್ತಿಕವಾಗಿ ನಾವು ಹಾಗೆ ಅಂದ್ಕೊಳ್ತೇವೆ. ಲೆಕ್ಚರರ್ಸ್ ಆಗಿದ್ದವರು ಕ್ಲಾಸಲ್ಲಿ ಯಾವಾಗ ಟೀಚ್ ಮಾಡೋರನ್ನ ತೋರಿಸಿ ಮತ್ತೆ ನಾವೇನಾದ್ರೂ ಹೇಳಿದರೆ ಅಥವಾ ಯಾರು ನಮ್ಮ ಟ್ರೈನರ್ ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋದು ಭಾಳ ಕಷ್ಟ. ನಮ್ಮ ಸೈಕಾಲಜಿ ನಮಗೂ ಕೂಡ ಹಾಗೆ ಫೀಲ್ ಆಗ್ತದೆ. ಆದರೆ ಕಲಿಕೆ ಅಂತ ಹೇಳಿ ನಿರಂತರ ನಾವು ಎಲ್ಲ ಕಡೆಯೂ ಎಲ್ಲರಿಂದಲೂ ಯಾವಾಗ ಕಲಿತಾ ಇರಬೇಕು. ನಮ್ಮ ವೇದಿಕೆಗಳಲ್ಲಿ